Hello, welcome to lubrication system. What is lubrication? Lubrication ಅಂದ್ರೆ ಏನು? The most effective method of reducing friction to minimum and saving the metals from the wear and tear is called lubrication. The ಘರ್ಷಣೆಯನ್ನ ಕಡಿಮೆ ಮಾಡೋದು ಮತ್ತು ಎರಡು ಮೆಟಲ್ಗಳನ್ನ ಆ ಸವಿಯಲ್ಲ ಸವಿಲಾರ್ದಂಗೆ ನೋಡ್ಕೊಳ್ಳೋದು ಅದನ್ನು ಲುಬ್ರಿಕೇಟ್ ಮಾಡೋದಕ್ಕೆ ಲುಬ್ರಿಕೇಶನ್ ಅಂತಾರೆ. ವೇರ್ ಅಂಡ್ ಟೇರ್ ಆಗ್ಲಾರ್ದಂಗೆ ನೋಡ್ಕೊಳ್ಳೋದಕ್ಕೆ lubrication ಅಂತಾರೆ. Lubricant. The substance used for the purpose of lubrication is called lubricant. ವಸ್ತು ಯಾವ ಲುಬ್ರಿಕೇಶನ್ ಮಾಡಲಿಕ್ಕೆ ನಾವು ಯಾವ ವಸ್ತುವನ್ನು ಯೂಸ್ ಮಾಡ್ತೀವಲ್ಲ ಆ ವಸ್ತುವನ್ನು ಲುಬ್ರಿಕಂಟ್ ಅಂತ. ಗ್ರೀಸ್ ಆಗ್ಬೋದು, ಆಯಿಲ್ ಆಗಿರ್ಬೋದು, ಯಾವುದೋ ವಸ್ತು ಆಗಿರ್ಬೋದು. ಫಂಕ್ಷನ್ ಆಫ್ ಲುಬ್ರಿಕೆಂಟ್. Main function of the lubricant is to minimize friction between two moving surfaces which are in contact with each other. ಮುಖ್ಯ ಉದ್ದೇಶ ಏನಪ್ಪಾ ಈ ಲುಬ್ರಿಕಂಟ್ ಅಂತಂದ್ರೆ ಅದರ ಫ್ರಿಕ್ಷನ್ ಘರ್ಷಣೆಯನ್ನ ಎರಡು ವಸ್ತು ಏನ್ ಕಾಂಟ್ಯಾಕ್ಟ್ ಆಗಿರ್ತಾವ ಎರಡು ವಸ್ತುಗಳನ್ನ ಅದ್ರ ನಡುಕಿದ್ದಂತಹ ಘರ್ಷಣೆಯನ್ನ ಕಡಿಮೆ ಮಾಡುವುದು. ಇದರಿಂದ ಏನ್ ಮಾಡ್ತೈತಿ ಇಟ್ ಆಲ್ಸೋ ಹೆಲ್ಪ್ಸ್ ಅದಕ್ಕೆ ಅಬ್ಸಾರ್ಬ್ಸ್ ಹೀಟ್ ಫ್ರಮ್ ದ ಮೂವಿಂಗ್ ಪಾರ್ಟ್ಸ್ ಡ್ಯೂ ಟು ಫ್ರಿಕ್ಷನ್. ಘರ್ಷಣೆ ಆಗುವಂತಹ ಹೀಟ್ ಅನ್ನು ಇದು ಕಡಿಮೆ ಮಾಡ್ತೈತಿ. ಮಿನಿಮೈಸ್ ವೇರ್ ಅಂಡ್ ಟೇರ್ ಆಫ್ ದ ಕಂಪೋನೆಂಟ್. ಆ ಕಂಪೋನೆಂಟ್ ದ ವೇರ್ ಅಂಡ್ ಟೇರ್ ಸವಕಳಿಯನ್ನ ಕಡಿಮೆ ಮಾಡ್ತೈತಿ. ಇಟ್ ಪ್ರೊವೈಡ್ಸ್ ಕುಷನಿಂಗ್ ಎಫೆಕ್ಟ್ ಬಿಟ್ವೀನ್ ದ ಮೂವಿಂಗ್ ಪಾರ್ಟ್ಸ್. ಎರಡು ಮೂವಿಂಗ್ ಪಾರ್ಟ್ಸ್ ನಡುಕ್ಕೆ ಕುಷನಿಂಗ್ ಎಫೆಕ್ಟ್ ಕೊಡುತ್ತೆ ಒಂದು. ಆಮೇಲೆ ಕ್ಲೀನ್ ದ ಪಾರ್ಟ್ಸ್ ಬೈ ಕ್ಯಾರಿಂಗ್ ಅವೇ ದ ಮೆಟಲ್ ಚಿಪ್ಸ್ ವಿತ್ ಇಟ್. ಘರ್ಷಣೆಯಿಂದ ವೇರ್ ಅಂಡ್ ಟೇರ್ ಇಂದ ಏನ್ ಮೆಟಲ್ ಚಿಪ್ಸ್ ಉಂಟಾಗುತ್ತವಲ್ಲ ಆ ಮೆಟಲ್ ಚಿಪ್ಸ್ ಅನ್ನ ಅದು ಕ್ಲೀನ್ ಮಾಡಿ ಅದ್ರ ಜೊತೆಗೆ ತಗೊಂಡು ಹೋಗ್ಬಿಡ್ತು. ಪ್ರೊಟೆಕ್ಟ್ ಪಾರ್ಟ್ಸ್ ಫ್ರಮ್ ಕರೋಷನ್. ತುಕ್ಕು ಹಿಡಿಯಲಾರ್ದಂಗ ನೋಡ್ತೈತಿ. ಆಮೇಲೆ ಪ್ರಿವೆಂಟ್ಸ್ ಬ್ಲೋಬೈ ಆಫ್ ಗ್ಯಾಸಸ್ ಬೈ ಪ್ರೊವೈಡಿಂಗ್ ದ ಆಯಿಲ್ ಫಿಲ್ಮ್ ಬಿಟ್ವೀನ್ ರಿಂಗ್ಸ್ ಅಂಡ್ ದಿ ಲೈನರ್ ಬೋರ್. ಸಿಲಿಂಡರ್ ಬೋರ್ ಮತ್ತು ಪಿಸ್ಟನ್ ರಿಂಗ್ಸ್ ನಡುವೆ ಒಂದು ಫಿಲ್ಮ್ ಕ್ರಿಯೇಟ್ ಮಾಡಿ ಅಲ್ಲಿಂದ ಬ್ಲೋಬೈ ಗ್ಯಾಸಸ್ ಏನ್ ಮೇಲ್ಗಡೆ ಕಂಬಷನ್ ಚೇಂಬರ್ ಅಲ್ಲಿ ಬರ್ನ್ ಆಗ್ತಿರ್ತಾವಲ್ಲ ಗ್ಯಾಸಸ್ ಆ ಕಾಂಪ್ರೆಷನ್ ಅನ್ನ ಲೀಕ್ ಆಗಲಾರದಂಗ ಇದು ನೋಡ್ಕೊತೈತಿ. ಪ್ರಾಪರ್ಟೀಸ್. ಇದು ಲುಬ್ರಿಕಂಟ್ ಏನೇನು ಪ್ರಾಪರ್ಟೀಸ್ ಇರುತ್ತೆ? ಇಟ್ ಶುಡ್ ಹ್ಯಾವ್ ವಿಸ್ಕಾಸಿಟಿ ಟು ಸೂಟ್ ದಿ ಆಪರೇಟಿಂಗ್ ಕಂಡೀಷನ್ಸ್. ಇದರ ವಿಸ್ಕಾಸಿಟಿ ಆಪರೇಟಿಂಗ್ ಕಂಡೀಷನ್ ಗೆ ಸೂಟ್ ಆಗುವಂಥದ್ದು ಇರಬೇಕು. The viscosity should remain the same in both hot and cold conditions. ಹೀಟ್ ಆದಾಗೂ ಅದೇ ಸೇಮ್ ವಿಸ್ಕಾಸಿಟಿ ಇರಬೇಕು ಮತ್ತು ಕೋಲ್ಡ್ ಇದ್ದಾಗೂ ಅದೇ ಸೇಮ್ ವಿಸ್ಕಾಸಿಟಿ. ಇದು ಚೇಂಜ್ ಆಗಬಾರ್ದು. ಇಟ್ಸ್ ಬಾಯ್ಲಿಂಗ್ ಟೆಂಪರೇಚರ್ ಶುಡ್ ಬಿ ಹೈ. ಇದು ಇದು ಬೇಗನೆ ಬಾಯ್ಲ್ ಆಗಬಾರ್ದು. ಬಾಯ್ಲಿಂಗ್ ಟೆಂಪರೇಚರ್ ಇದ್ರದ್ದು ಜಾಸ್ತಿ ಇರಬೇಕು. ಭಾಳ ಲೇಟ್ ಯಾಕಂದ್ರೆ ಹೀಟ್ ಆಗ್ತಿರ್ತದೆ ಇಂಜಿನ್ನಾಗ. ಆ ಹೀಟನ್ನು ಇದು ಅಬ್ಸಾರ್ಬ್ ಮಾಡಿ ಬೇಗನೆ ಬಾಯ್ಲ್ ಆಯ್ತು ಅಂತಂದ್ರೆ ಇದ್ರದ್ದು ಪ್ರಾಪರ್ಟೀಸ್ ಇದು ಕಳ್ಕೊಂಡ್ಬಿಡ್ತದೆ. ಅದಕ್ಕೆ ಬಾಯ್ಲಿಂಗ್ ಟೆಂಪರೇಚರ್ ಶುಡ್ ಬಿ ಹೈ. ಇಟ್ ಶುಡ್ ಬಿ ಕರೋಸನ್ ರೆಸಿಸ್ಟೆನ್ಸ್. ನಾವು ಮೆಟಲ್ ಯೂಸ್ ಮಾಡುವಂತ ಮೆಟಲ್ ಕಬ್ಬಿಣದ ಪಾರ್ಟ್ಸ್ ಇರ್ತಾವ. ಸೊ ಇದನ್ನ ಬೇಗನೆ ಏನಕ್ಕೆ ಆಕ್ಸಿಡೇಷನ್ ಆಗೋದ್ರಿಂದ ತುಕ್ಕು ಹಿಡಿತೈತಿ. ಸೊ ಈ ತುಕ್ಕು ಹಿಡಿಲಾರ್ದಂಗ ಕರೋಷನ್ ಆಗ್ಲಾರ್ದಂಗ ಇದು ನೋಡ್ಕೋಬೇಕು. ಇಟ್ ಶುಡ್ ನಾಟ್ ಡೆವಲಪ್ ಫೋಮ್. ಬುರುಗು ಆಗ್ಬಾರ್ದು. ಆಯಿಲ್ ನಲ್ಲಿ ಏನಕ್ಕೆ ವರ್ಕ್ ಆಗಿ ಫೋಮ್ ಆಗಬಾರ್ದು. ಬುರುಗು ಅದು ಆಗಬಾರ್ದು. ಇಟ್ ಶುಡ್ ವಿಥ್ಸ್ಟ್ಯಾಂಡ್ ಕ್ರಿಟಿಕಲ್ ಆಪರೇಟಿಂಗ್ ಟೆಂಪರೇಚರ್ಸ್. ತುಂಬಾ ಪ್ರೆಷರ್ ಇರ್ತೈತಿ ಒಳಗಡೆ, ಇಂಜಿನ್ ಒಳಗಡೆ ಪ್ರೆಷರ್ ಇರ್ತೈತಿ, ಹೀಟ್ ಇರ್ತೈತಿ. ಅದೆಲ್ಲ ಕ್ರಿಟಿಕಲ್ ಪ್ರೆಷರ್ಸ್ ಅನ್ನು ಇದು ತಡ್ಕೋಬೇಕು. ಆಮೇಲೆ ವರ್ಕ್ ಆಗಬೇಕು. ನಾನು ನಿಮ್ ಬೆಳಿಗ್ಗೆ ಹೇಳಿದೆ ವಾಟ್ ಇಟ್ ಶುಡ್ ಬಿ ವಿಸ್ಕಾಸಿಟಿ ಟು ಸೂಟ್ ಆಪರೇಟಿಂಗ್ ಕಂಡೀಷನ್ಸ್. ವಿಸ್ಕಾಸಿಟಿ ಶುಡ್ ರಿಮೇನ್ ಸೇಮ್ ಅಂತಂದ್ರೆ ಇದು ವಿಸ್ಕಾಸಿಟಿ ಅಂತಂದ್ರೆ ಏನು? ವಿಸ್ಕಾಸಿಟಿ is the most important property of lubricant oil. It determines their ability to flow ಅಂತಂದ್ರೆ ಈಗೇನ್ ಆಯಿಲ್ ಫ್ಲೋ ಆಗತೈತಲ್ಲ ಆ ಆಯಿಲ್ ಫ್ಲೋ ಆಗೋದನ್ನ ಯಾವ ತರ ಇದು ಫ್ಲೋ ಆಗ್ತೈತಿ, ದಿಸ್ ಇಸ್ ಕಾಲ್ಡ್ ವಿಸ್ಕಾಸಿಟಿ. ಫ್ಲೋನೆಸ್ ಆಫ್ ದಿ ಲುಬ್ರಿಕಂಟ್ ಇಟ್ ಈಸ್ ಕಾಲ್ಡ್ ಆಸ್ ವಿಸ್ಕಾಸಿಟಿ. ಈಗ ಎಕ್ಸಾಂಪಲ್ ಆಯಿಲ್ ದಪ್ಪ ಐತಂತಂದ್ರ ಇಟ್ ವಿಲ್ ಫ್ಲೋ ಸ್ಲೋಲಿ. ಆಮೇಲೆ ಈಗ ಆಯಿಲ್ ತೆಳ್ಳಂದಿತ್ತಂತಂದ್ರ ಇದೇನಾಗ್ತೈತಿ, ಇದು ಬಹಳ ಬೇಗನೆ ಹರಿದು ಹೋಗ್ಬಿಡ್ತೈತಿ.
ಸೊ ಅದು ಏನಾಗ್ತೈತಿ ಅಷ್ಟು ಇಫೆಕ್ಟಿವ್ ಇರಂಗಿಲ್ಲ, ಬೇಗನೆ ಹರಿದು ಹೋಗ್ಬಿಡ್ತು ಅಂತಂದ್ರೆ ಹೊರಗಡೆ ಹೋಗ್ಬಿಡ್ತೈತಿ, ಅದು ಲುಬ್ರಿಕಂಟ್ ಆಗಂಗಿಲ್ಲ. ಅದೇ ದಪ್ಪದ ಆಯಿಲ್ ಇತ್ತಂತಂದ್ರೆ ಅದೇನ್ ಮಾಡ್ತೈತಿ, ಅಲ್ಲೇ ಉಳಿತೈತಿ, ಅಲ್ಲಿ ಒಂದು ಫಿಲ್ಮ್ ಮೆಟಲ್ ಮ್ಯಾಗ ಒಂದು ಫಿಲ್ಮ್ ಕ್ರಿಯೇಟ್ ಮಾಡ್ತೈತಿ ಮತ್ತು ಅದನ್ನ ಲುಬ್ರಿಕೇಟ್ ಮಾಡ್ತೈತಿ. ಸೊ ನಮ್ಮ ಇಂಜಿನ್ ಕೂಡ ಹಂಗ, ಇಂಜಿನ್ ಎಂಥದ್ದು ನಮ್ಮ ಇಂಜಿನ್ ನಾವು ಆಯಿಲ್ ಯೂಸ್ ಮಾಡಬೇಕು ಅಂತಂದ್ರೆ ಇಟ್ ಶುಡ್ ಸೂಟ್ ದಿ ಎಂಜಿನ್ ಸ್ಪೆಸಿಫಿಕೇಶನ್ ಆ್ಯಂಡ್ ದಿ ಸೀಸನ್. ನಾವು ಯಾವ ಪ್ರದೇಶದಲ್ಲಿ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ, ಕೋಲ್ಡ್ ಪ್ರದೇಶ, ಹೀಟ್ ಪ್ರದೇಶ ಅಂತಲ್ಲಿ ಇದನ್ನು ಇದು ಸೂಟ್ ಆಗಬೇಕು, ಮತ್ತು ಇಂಜಿನ್ ಸ್ಪೆಸಿಫಿಕೇಶನ್ಗೂ ಇದು ಸೂಟ್ ಆಗಬೇಕು. ಭಾಳ ದಪ್ಪ ಇತ್ತಂದ್ರೆ ಕೆಲವೊಂದು ಸಣ್ಣ ಇಂಜಿನ್ ಇರ್ತಾವೆ, ಟೂ ವೀಲರ್ ಇಂಜಿನ್ ಆಗಲಿ ಅಂಥವು ಸಣ್ಣ ಇಂಜಿನ್ನಲ್ಲಿ ದಪ್ಪ ಆಯಿಲ್ ನಾವು ಯೂಸ್ ಮಾಡಿದ್ರೆ ನಡೆಯಲ್ಲ. ಯಾಕಂದ್ರೆ ಅದು ಗ್ಯಾಲರಿ ಆಯಿಲ್ ಹೋಲ್ಸ್ ಏನಿರ್ತಾವೆ ಭಾಳ ಸಣ್ಣ ಇರ್ತಾವೆ, ಪಾಸ್ ಆಗಕ್ಕೆ ಅದು ಕಷ್ಟ ಆಗ್ತೈತಿ, ಸರಿಯಾಗಿ ಸರ್ಕ್ಯುಲೇಷನ್ ಆಗಂಗಿಲ್ಲ. ಅದೇ ತೆಳ್ಳಗಿತ್ತಂತ ಸ್ವಲ್ಪ ತೆಳ್ಳಗೆ ಭಾಳ ಈಗ ದೊಡ್ಡ ಇಂಜಿನಲ್ಲಿ ತೆಳ್ಳನ ಆಯಿಲ್ ಭಾಳ ತೆಳ್ಳ ಆಯಿಲ್ ಯೂಸ್ ಮಾಡಿದ್ರಿಂದ ಬೇಗನೆ ಅದೆಲ್ಲ ಓಡಾಡಿ ಬಿಡ್ತೈತಿ, ಸರ್ಕ್ಯುಲೇಟ್ ಆಗ್ಬಿಡ್ತೈತಿ, ಸರಿಯಾಗಿ ಲುಬ್ರಿಕೇಶನ್ ಆಗಂಗಿಲ್ಲ. ಸೊ ಅದಕ್ಕೆ ಸೂಟಿಂಗ್ ಟು ದಿ ಎಂಜಿನ್ ಸ್ಪೆಸಿಫಿಕೇಶನ್ ಆ್ಯಂಡ್ ದಿ ಸೀಸನ್ ನಮ್ದು ಎಂಜಿನ್ ಆಯಿಲ್ ಇರಬೇಕು. ಟೈಪ್ಸ್ ಆಫ್ ಲುಬ್ರಿಕೆಂಟ್ಸ್ ಯೂಸ್, ಯಾವ ಟೈಪ್ ನಾವು ಲುಬ್ರಿಕೆಂಟ್ಸ್ ನಾವು ಯೂಸ್ ಮಾಡ್ತೀವಿ. ಒಂದು ಮಿನರಲ್ ಆಯಿಲ್. Mineral oil is a lubricant based oil derived from crude oil. Any mineral oil by self it does not possess all the properties. The oil companies add additives into the oil during the manufacturing process. ಸೊ ಈ ಮಿನರಲ್ ಆಯಿಲ್ ಏನಂತಂದ್ರೆ ನಮ್ದು ಕ್ರೂಡ್ ಆಯಿಲ್, ನಾವೇನು ಪೆಟ್ರೋಲಿಯಂ ಯೂಸ್ ಮಾಡ್ತೀವಲ್ಲ ಆ ಪೆಟ್ರೋಲ್ದಿಂದ ಡಿರೈವ್ ಆಗುವಂಥದ್ದು ಈ ಆಯಿಲಿಗೆ ನಾವು ನಥಿಂಗ್ ಬಟ್ ದಟ್ ಈಸ್ ದಿ ಕ್ರೂಡ್ ಆಯಿಲ್. ಆ ಆಯಿಲ್ನಿಂದ ತೆಗೆಯುವಂಥ ಆಯಿಲ್ ಮಿನರಲ್ ಆಯಿಲ್. ಈ ಬರೀ ಮಿನರಲ್ ಆಯಿಲ್ ಅಷ್ಟೇ ನಾವು ನಾರ್ಮಲ್ ಯೂಸ್ ಮಾಡಲ್ಲ, ಅದ್ರ ಜೊತೆಗೆ ಕೆಲವೊಂದು ಅಡಿಟಿವ್ಸ್ ಅನ್ನು ಯೂಸ್ ಮಾಡ್ತೇವೆ, ಅದರಲ್ಲಿ ಮಿಕ್ಸ್ ಮಾಡ್ತಾರೆ ಕಂಪ್ನಿ. ಏನಪ್ಪ ಇದು ಪೋರ್ ಪಾಯಿಂಟ್ ಡಿಪ್ರೆಸೆಂಟ್ಸ್ ಅಂತ. ಆಮೇಲೆ ಪೋರ್ ಪಾಯಿಂಟ್ ಅಂದ್ರೆ ಪೋರ್ ಪಾಯಿಂಟ್ ಕೆಲವೊಂದು ಪಾಯಿಂಟ್ಸ್ ಅದು ಬರ್ನ್ ಆಗಬಾರ್ದು ಬೇಗನೆ, ಸೊ ಆ ಡಿಫ್ರೆನ್ಸ್ ಆಗ್ತದೆ. ಆಕ್ಸಿಡೇಷನ್ ಇನ್ಹ್ಯಾಬಿಟೇಟರ್ಸ್ ಹಾಕ್ತಾರೆ, ಆಕ್ಸಿಡೇಷನ್ ಆಗಬಾರ್ದು. ಕೊರೋಷನ್ ರೆಸಿಸ್ಟೆಂಟ್ ಇನ್ಹ್ಯಾಬಿಟೇಟರ್ಸ್ ಹಾಕ್ತಾರೆ. ಆಮೇಲೆ ಫೋಮಿಂಗ್ ರೆಸಿಸ್ಟೆನ್ಸ್ ಹಾಕ್ತಾರೆ, ಫೋಮ್ ಆಗಬಾರ್ದು. ಬುರುಗ ಆಗಲೇ ಹೇಳಿದ ನಿಮಗೆ ಫೋಮ್ ಆಗಬಾರ್ದು, ಆ ಟೈಪ್ ಫೋಮ್ ಆಗಬಾರ್ದು ಅಂದ್ರೆ ಕೆಲವೊಂದು ರೆಸಿಸ್ಟೆನ್ಸ್ ಕೆಲವೊಂದು ಕೆಮಿಕಲ್ಸ್ ಇರುವ ಹಾಕ್ತಾರೆ. ಡಿಟರ್ಜೆಂಟ್ ಡಿಸ್ಪೆಕ್ಟೆನ್ಸ್ ಅಂದ್ರೆ ಆಯಿಲ್ ಏನು ನಮ್ಮ ಇಂಜಿನ್ ಪಾರ್ಟ್ಸ್ ಇರ್ತಾವಲ್ಲ ಅದನ್ನ ಕ್ಲೀನ್ ಮಾಡಬೇಕು, ಬರ್ಸ್ ಅನ್ನ ಕ್ಲೀನ್ ಮಾಡಬೇಕು. ಸೊ ಆ ಥರ ಕ್ಲೀನ್ ಮಾಡುವಂಥ ಡಿಟರ್ಜೆಂಟ್ಸ್ ಕ್ವಾಲಿಟೀಸ್ ಇರೊಳಗೆ ಹಾಕ್ತಾರೆ. ಮತ್ತು ಎಕ್ಸ್ಟ್ರೀಮ್ ಪ್ರೆಷರ್ ರೆಸಿಸ್ಟೆನ್ಸ್ ಆಗುವಂಥ ಕೆಲವೊಂದು ಕೆಮಿಕಲ್ಸ್ ಇದ್ರೊಳಗೆ ಆ್ಯಡ್ ಮಾಡ್ತಾ ಇದ್ರು ಕಂಪ್ನಿಯವರು. ಸೊ ದಿಸ್ ಇಸ್ ಮಿನರಲ್ ಆಯಿಲ್. ಇನ್ನೊಂದು ಏನಂತಂದ್ರೆ ಸಿಂಥೆಟಿಕ್ ಆಯಿಲ್. ಈ ಸಿಂಥೆಟಿಕ್ ಆಯಿಲ್ ಈಸ್ ಅ ಲುಬ್ರಿಕೆಂಟ್ ಕಂಟೈನಿಂಗ್ chemical compound that are artificially made. It is manufactured using chemical modified petroleum components rather than whole crude oil. Sometimes a polymer so some of the types are polyalpha olefine and polyalkaline glucose ಅಂತ ಯೂಸ್ ಮಾಡ್ತೀವಿ. ಸೊ ಈ ಕೆಲವೊಂದು ವಸ್ತುವನ್ನ ಯೂಸ್ ಮಾಡಿ ಸಿಂಥೆಟಿಕ್ ಆಯಿಲ್ ನಥಿಂಗ್ ಬಟ್ ಈ ಕ್ರೂಡ್ ಆಯಿಲ್ ಇರಂಗಿಲ್ಲ. ಕ್ರೂಡ್ ಆಯಿಲ್ ಅದ ಕೆಲವೊಂದು ಪಾರ್ಟ್ಸ್ ಅನ್ನು ತಗೊಂಡು ಅದು ಕೆಮಿಕಲಿ ಮಾಡಿಫೈ ಮಾಡ್ತಾರೆ. ಕೆಮಿಕಲಿ ಮಾಡಿಫೈ ಮಾಡಿ ಅದರ ಕೆಲವೊಂದು ಕೆಮಿಕಲ್ಸ್ ಜೊತೆಗೆ ಏನ್ ಮಾಡ್ತಾರೆ ಇದು ಅದನ್ನ ಕಂಪೌಂಡ್ಸ್ ಅನ್ನು ಯೂಸ್ ಮಾಡಿ ಈ ಆಯಿಲ್ ಪ್ರಿಪೇರ್ ಮಾಡ್ತಾರೆ. ಆಯಿಲ್ ಇದ್ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ದಿಸ್ ಆಯಿಲ್ ಪ್ರೊವೈಡ್ಸ್ ಲಾಂಗರ್ ಲೈಫ್, ಹೆಚ್ಚಿಗೆ ಲೈಫ್ ಬರುತ್ತೆ ಮತ್ತು ಫ್ರಿಕ್ಷನ್ ಕಡಿಮೆ ಆಗುತ್ತೆ, ಇಂಪ್ರೂವ್ಸ್ ಫ್ಯೂಯಲ್ ಎಕನಾಮಿ. ಸೊ ಅದಕ್ಕೆ ಈ ಆಯಿಲ್ ಅನ್ನ ಹೆಚ್ಚು ಇವಾಗ ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ ಇಟ್ ಕಾಸ್ಟ್ ಒಂದೇನಪ್ಪ ಅಂದ್ರೆ ಸ್ವಲ್ಪ ಇದು ಕಾಸ್ಟ್ ಜಾಸ್ತಿ ಆಗುತ್ತೆ ಇದರದ್ದು. ಇನ್ನೊಂದು ಆಯಿಲ್ ಯೂಸ್ ಮಾಡ್ತಾರೆ ಸೆಮಿ ಸಿಂಥೆಟಿಕ್ ಆಯಿಲ್ ಅಂತೂ ಯೂಸ್ ಮಾಡ್ತಾರೆ. ಅದು ಏನೈತೆ ಸೆಮಿ ಸಿಂಥೆಟಿಕ್ ಆಯಿಲ್, ಇಟ್ ಇಸ್ ದ ಮಿಕ್ಸ್ಚರ್ ಆಫ್ ಮಿನರಲ್ ಆಯಿಲ್ ಅಂಡ್ ಸಿಂಥೆಟಿಕ್ ಆಯಿಲ್. ಎರಡು ಮಿಕ್ಸ್ ಮಾಡಿ ಪ್ರೊಡ್ಯೂಸ್ ಆಗೋದಂತಹ ಆಯಿಲ್ ಇಟ್ ಈಸ್ ಸಿಂಥೆಟಿಕ್ ಆಯಿಲ್. Types of lubricating systems. First is petroleum lubrication, second one dry sump lubrication, third splash lubrication, fourth pressurized lubrication, fifth is combined lubrication. First one, petroleum lubrication system. In this system, the lubricating oil is mixed with petrol. The ratio of petrol and oil is 20:1, where fuel goes inside the crankcase chamber and crankshaft bearing. The oil mixed sticks to the moving parts and gives the lubricating effect. This system is mostly used in two-stroke engines. ಈ ಸಿಸ್ಟಮ್ ಟೂ ಸ್ಟ್ರೋಕ್ ಎಂಜಿನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ನೀವು ನೋಡಿರ್ಬೋದು
ಹಳೆ ಟೂ ವೀಲರಿಗೆ 2 ಸ್ಟ್ರೋಕ್ ಬೈಕಿಗೆ ನಾವು ಪೆಟ್ರೋಲ್ ಜೊತೆಗೆ ಆಯಿಲನ್ನು ಮಿಕ್ಸ್ ಮಾಡ್ತಿದ್ವಿ. ಸೊ ಇದಕ್ಕೆ ಆಯಿಲನ್ನು ಮಿಕ್ಸ್ ಮಾಡೋದ್ರಿಂದ ಈ ಚಿತ್ರದಲ್ಲಿ ನೋಡ್ಬೋದು ಏನಾಗುತ್ತೆ ಅಂತಂದ್ರೆ ಇಲ್ಲಿ ಪೆಟ್ರೋಲ್ ಮತ್ತು ಆಯಿಲ್ ಮಿಕ್ಸ್ ಮಾಡ್ತೈತಿ. ಇಲ್ಲಿಂದ ಹಾಸಿ ಕಾರ್ಬೋರೇಟರ್ದಿಂದ ಹೋಗಿ ಕ್ರ್ಯಾಂಕ್ ಕೇಸ್ ಅಲ್ಲಿ ಇಲ್ಲೇನು ಕ್ರ್ಯಾಂಕ್ ಕೇಸ್ ಅಲ್ಲ ಇಲ್ಲೆಲ್ಲ ಹೋಗಿ ಇಲ್ಲೆಲ್ಲ ಕಡೆ ಇದು ಸ್ಟಿಕ್ ಆಗ್ತೈತಿ. ಸ್ಟಿಕ್ ಆಗಿ ಇಲ್ಲೆಲ್ಲ ಸ್ಟಿಕ್ ಆಗಿ ಲುಬ್ರಿಕೇಟ್ ಮಾಡ್ತವೆ ಬಾಲ್ಸಿಗೆಲ್ಲ. ಪೆಟ್ರೋಲ್ ಎಲ್ಲೆಲ್ಲಿ ಓಡಾಡ್ತೈತಲ್ಲ ಅಲ್ಲೆಲ್ಲ ಹೋಗಿ ಇದೆಲ್ಲ ಸ್ಟಿಕ್ ಆಗಿ ಆ ಆಯಿಲನ್ನು ಅಲ್ಲೇ ಬಿಡ್ತೈತಿ. ಪೆಟ್ರೋಲ್ ಮುಂದ್ಗಡೆ ಹೋಗಿ ಫ್ಯೂಯಲ್ ಜೊತೆಗೆ ಏರ್ ಮತ್ತು ಫ್ಯೂಯಲ್ ಬರ್ನ್ ಆಗ್ತಾವ. ಆಯಿಲ್ ಏನಿರ್ತೈತಿ ಆಯಿಲ್ ಫಿಲ್ಮ್ ಇಲ್ಲೆಲ್ಲ ಮೂವಿಂಗ್ ಪಾರ್ಟ್ಸ್ ಸ್ಟಿಕ್ ಆಗಿ ಲುಬ್ರಿಕೇಟ್ ಮಾಡ್ತೈತಿ. ಸೊ ಇದರಿಂದ ಏನಾಗ್ತೈತೆ ಅಂತ ಇದು 2 ಸ್ಟ್ರೋಕ್ ನಲ್ಲಿ ಸಪ್ರೇಟ್ ಆಗಿ ನಮ್ದು ಲುಬ್ರಿಕೇಶನ್ ಇರಂಗಿಲ್ಲ. ಅದಕ್ಕೆ ಈ ಪೆಟ್ರೋಲ್ದಾಗ ಏನೈತಿ ಇದನ್ನ ಮಿಕ್ಸ್ ಮಾಡ್ತಾರ. ಸೊ ಈಗ 2 ಸ್ಟ್ರೋಕ್ ಆಲ್ಮೋಸ್ಟ್ ಈಗ ಯಾವುದು ಇಲ್ಲ, ಬಂದ್ ಆಗ್ಯದ ಈಗ. ಸೊ ಇದು ಒಂದು ಅಬ್ಸಲ್ಯೂಟ್ ಆಗ್ದಂಗೆ ಆಗೈತಿ ಸದ್ಯಕ್ಕೆ ಇಲ್ಲ. ನೆಕ್ಸ್ಟ್ ಇಸ್ ಡ್ರೈ ಸಂಪ್ ಲುಬ್ರಿಕೇಶನ್ ಸಿಸ್ಟಮ್. ಈ ಸಿಸ್ಟಮ್ ಅನ್ನ ಏನಪ್ಪಾ ಅಂತಂದ್ರೆ ಇದು ವಿಶೇಷತೆ ಏನಂತಂದ್ರೆ ಇದರಲ್ಲಿ ಸಂಪ್ ಇರ್ತೈತೆ. ಅಂದ್ರೆ ಸಂಪ್ ಇಟ್ ಈಸ್ ಡ್ರೈ. ಇದರಲ್ಲಿ ಆಯಿಲ್ ಇರಂಗಿಲ್ಲ. ಆಯಿಲ್ ಸಲುವಾಗಿ ಇಲ್ಲಿ ಒಂದು ಸಪ್ರೇಟ್ ಆಗಿ ಒಂದು ಟ್ಯಾಂಕ್ ಇದೆ. ಈ ಟ್ಯಾಂಕ್ ಏನಿದೆ ಅಲ್ಲ, ಈ ಟ್ಯಾಂಕ್ ಆಯಿಲ್ ಸಲುವಾಗಿ ಸಪ್ರೇಟ್ ಆಗಿ ಟ್ಯಾಂಕ್ ಇದೆ. ಸೊ ಈ ಟ್ಯಾಂಕ್ಲಿಂದ ಇಲ್ಲಿ ಒಂದು ಪಂಪ್ ಐತಿ. ಪಂಪ್ ನಂಬರ್ 2 ಏನ್ ಪಂಪ್ ಇದೆ, ಈ ಪಂಪ್ಲಿಂದ ಪಂಪ್ ಆಗಿ ಇಲ್ಲಿ ಫಿಲ್ಟರ್ ಆಗಿ ನಮ್ಮ ಆಯಿಲ್ ಗ್ಯಾಲರಿಗೆ ಹೋಗಿ ಅಲ್ಲೆಲ್ಲ ಪಾರ್ಟ್ಸ್ ಲುಬ್ರಿಕೇಟ್ ಮಾಡಿ ಮತ್ತೆ ಇದೇನಾಕೈತಿ ಮತ್ತೆ ಸಂಪ್ನಾಗ ಬಂದು ಬೀಳ್ತೈತಿ. ಸಂಪ್ನಾಗ ಬಂದು ಬಿದ್ದಿದ್ದಂತ ಆಯಿಲ್ ಇಲ್ಲಿ ಕಲೆಕ್ಟ್ ಆಗಿ ಏನಾಕೈತಿ ಮತ್ತೊಂದು ಪಂಪ್ ಥ್ರೂ ಎಲ್ಲಿ ಹೋಗ್ತೈತಿ, ಮತ್ತೆ ಈ ಟ್ಯಾಂಕಿಗೆ ಹೋಗ್ತೈತಿ. ಈ ಟ್ಯಾಂಕ್ಲಿಂದ ಮತ್ತೆ ಇದೇ ತರ ಸರ್ಕ್ಯುಲೇಟ್ ಆಗ್ತಾ ಮತ್ತೆ ಲುಬ್ರಿಕೇಟ್ ಮಾಡ್ತಾ ಇರ್ತೈತಿ. ಸ್ಪ್ಲಾಶ್ ಲುಬ್ರಿಕೇಶನ್ ಸಿಸ್ಟಮ್, ಸ್ಪ್ಲಾಶ್ ಟೈಪ್. ಈ ಸ್ಪ್ಲಾಶ್ ಟೈಪ್ನಾಗ ನೀವು ನೋಡ್ಬೋದು ಇಲ್ಲಿ ಒಂದು ಏನೈತಪ್ಪ ಅಂತಂದ್ರೆ ನಮ್ಮ ಏನ್ ಕನೆಕ್ಟಿಂಗ್ ರಾಡ್ ಇದೆ ಅಲ್ಲ, ಈ ಕನೆಕ್ಟಿಂಗ್ ರಾಡಿಗೆ ಒಂದು ಸ್ಕೂಪ್ ಐತಿ. ಒಂದು ಸ್ಪೂನ್ ಗತಿ ಒಂದು ಮಾಡಿದಾರೆ ಇಲ್ಲ, ಒಂದು ಸ್ಕೂಪ್ ಮಾಡಿದ್ದಾರೆ. ಇದೇನ್ ಮಾಡ್ತೈತೆ ಅಂದ್ರೆ ಯಾವಾಗ ರೊಟೇಟ್ ಆಗ್ತಾ ಇರ್ತದಲ್ಲ ಅವಾಗ ಇಲ್ಲಿ ಸಂಪ್ನಾಗ ಇದ್ದಂತ ಆಯಿಲನ್ನು ಕಲೆಕ್ಟ್ ಮಾಡಿ ಏನ್ ಮಾಡ್ತೈತಿ ಮೇಲ್ಗಡೆ ಚಿಮ್ತೈತಿ. ಎಲ್ಲಿ ಚಿಮ್ತೈತಪ್ಪ, ಇಲ್ಲಿ 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 ವಾಲ್ ಆಪರೇಟಿಂಗ್ ಮೆಕ್ಯಾನಿಸಮ್ ಐತಿ, ಇಲ್ಲಿ ಪಿಸ್ಟನ್ ಐತಿ, ಇಲ್ಲಿ ಸ್ಮಾಲ್ ಎಂಡ್ ಪಿಸ್ಟನ್ ಸ್ಮಾಲ್ ಎಂಡ್ ಐತಿ, ಇದು ಕ್ರ್ಯಾಂಕ್ ಶಾಫ್ಟ್ ಐತಿ. ಇಲ್ಲಿ ಎಲ್ಲಾ ಕಡೆ ಸ್ಪ್ಲಾಶ್ ಮಾಡಿ ಆ ಎಲ್ಲ ಪಾರ್ಟ್ಸ್ ಅನ್ನ ಲುಬ್ರಿಕೇಟ್ ಮಾಡಿ ಮತ್ತೆ ಆಯಿಲ್ ಏನಾಗ್ತೈತಿ ಮತ್ತೆ ಅಲ್ಲಿ ಸಂಪ್ನಾಗ ಬಂದ್ಬಿಡ್ತೈತಿ. ಸೊ ಈ ಸಿಸ್ಟಮ್ನಾಗ ಏನಿರ್ತಪ್ಪ ಅಂದ್ರೆ ಯೂಶಲಿ ಇದ್ರೊಳಗೆ ಫಿಲ್ಟರ್ ಇರಂಗಿಲ್ಲ. ಸ್ವಲ್ಪ ಇದು ಓಲ್ಡ್ ಒಂದು ಮೆಥಡ್. ಈಗ ಇದನ್ನ ಹೆಚ್ಚು ಇದನ್ನ ಯೂಸ್ ಮಾಡಂಗಿಲ್ಲ. ನೆಕ್ಸ್ಟ್ ಸಿಸ್ಟಮ್ ಇಸ್ ಪ್ರೆಷರ್ ಲುಬ್ರಿಕೇಶನ್ ಸಿಸ್ಟಮ್. ಈ ಸಿಸ್ಟಮ್ ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಪಂಪ್ ಅನ್ನ ನಾವು ಇಲ್ಲೇ ಯೂಸ್ ಮಾಡ್ತೀವಿ. ಒಂದು ಪಂಪ್ ಐತಿ, ಒಂದು ಸ್ಟ್ರೈನರ್ ಐತಿ, ಒಂದು ಸಾಣಿಕೆ ಅಂತ ಒಂದು ಸಂಪ್ ಐತಿ, ಒಂದು ಪಂಪ್ ಐತಿ. ಪಂಪ್ಲಿಂದ ಈ ಆಯಿಲ್ ಅನ್ನ ನಾವು ಪಂಪ್ ಮಾಡಿ ಪ್ರೆಷರೈಸ್ ಮಾಡಿ ಫಿಲ್ಟರ್ ಮಾಡಿ ಅದನ್ನ ಕ್ಲೀನ್ ಮಾಡಿ ಆಯಿಲ್ ಗ್ಯಾಲರಿಗೆ ಕಳಿಸ್ತೇವೆ. ಆಯಿಲ್ ಗ್ಯಾಲರಿ ಏನ್ ಮಾಡ್ತಾರೆ, ಅಲ್ಲಿಂದ ಏನಾಗುತ್ತೆ ಉಳುಕಿದೆಲ್ಲ ಎಲ್ಲೆಲ್ಲಿ ಹೋಗ್ಬೇಕಲ್ಲ ಅಲ್ಲಿ ಮೇನ್ ಆಯಿಲ್ ಗ್ಯಾಲರಿಯಿಂದ ಬೇರೆ ಬೇರೆ ಕಡೆ ಲುಬ್ರಿಕೇಟಿಂಗ್ ಪಾಯಿಂಟ್ಸ್ ಇರ್ತಾವ, ಅಲ್ಲಿ ಹೋಗಿ ಎಲ್ಲ ಲುಬ್ರಿಕೇಟ್ ಮಾಡಿ ಮತ್ತೆ ಆ ಆಯಿಲ್ ಏನಾಕೈತಿ ಸಂಪಿಗೆ ಬಂದ್ ಬೀಳ್ತೈತಿ. ದಿಸ್ ಇಸ್ ಪ್ರೆಷರ್ ಲುಬ್ರಿಕೇಶನ್ ಸಿಸ್ಟಮ್. ನಾವು ನೋಡೋಣ ಯಾವ ತರ ಇದು ನಮ್ದು ಏನ್ ಪ್ರೆಷರ್ ಲುಬ್ರಿಕೇಶನ್ ಸಿಸ್ಟಮ್ ಇದೆ ಇದು ಯಾವ ತರ ವರ್ಕ್ ಆಕೈತೆ ಅನ್ನೋದು ನೋಡೋಣ. ಸೊ ಇಲ್ಲಿ ಒಂದು ಏನೈತಿ ಪಂಪ್ ಐತಿ, ಆಯಿಲ್ ಪಂಪ್, ಬೆಲ್ಟ್ ಐತಿ, ಆಮೇಲೆ ಇದು ಸಂಪ್ ಬೇರೆ ಆಯಿಲ್ ತುಂಬಿರ್ತೈತಿ. ಇಲ್ಲೇ ಇದು ಸ್ಟ್ರೈನರ್ ಸಾಣಿಕೆ ಅಂತ ಸಣ್ಣ ದಪ್ಪ ಆದಂತ ಮೆಟಲ್ ಅನ್ನ ಇಂಪ್ಯೂರಿಟೀಸ್ ಅನ್ನ ಕ್ಲೀನ್ ಮಾಡ್ತೈತಿ. ಇಲ್ಲಿಂದ ಈ ಪಂಪ್ ಆಯಿಲ್ ಅನ್ನ ಇಲ್ಲಿಂದ ಜಗ್ಗಿ ಎಲ್ಲಿ ಹೋಗ್ತೈತಿ. ಸೊ ಇಲ್ಲಿಂದ ಇಲ್ಲಿ ಒಂದು ಪ್ರೆಷರ್ ರಿಲೀಫ್ ವಾಲ್ ಐತಿ, ಇಲ್ಲಿ ಥ್ರೂ ಫಿಲ್ಟರ್ಗೆ ಹೋಗ್ತೈತಿ. ಆಯಿಲ್ ಫಿಲ್ಟರ್ ಏನಾಕೈತೆ ಅಂದ್ರೆ ಇಲ್ಲಿ ಆಯಿಲ್ ಕ್ಲೀನ್ ಆಗ್ತೈತಿ. ಸೊ ಅದಕ್ಕಿಂತ ಮುಂಚೆ ಏನಾಕೈತಿ ಆಯಿಲ್ ಪ್ರೆಷರ್ ರೆಗ್ಯುಲೇಟರ್ ಅಂತ ಅಥವಾ ಪ್ರೆಷರ್ ರಿಲೀಫ್ ವಾಲ್ ಅಂತೇಳಿ. ಪ್ರೆಷರ್ ಹೆಚ್ಚಿಗೆ ಆದಾಗ ಇದೇನ್ ಮಾಡ್ತೈತಿ ಈ ಪ್ರೆಷರ್ ಅನ್ನ ಇಲ್ಲೇ ರಿಲೀಫ್ ಮಾಡಿ ಇಲ್ಲೇ ಬಿಟ್ಟು ಆ ಆಯಿಲ್ ಅನ್ನ ಮತ್ತೆ ಸಂಪಿಗೆ ಹೋಗುವಂಗ್ ಮಾಡ್ತೈತಿ ಹೆಚ್ಚಿಗೆ ಪ್ರೆಷರ್ ಆದಾಗ ಮಾತ್ರ.
ಇಲ್ಲಿ ಫಿಲ್ಟರ್ ನಲ್ಲಿ ಏನಕ್ಕೆ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಕ್ಲೀನ್ ಅಪ್ ಆಗಿ ಬರೀ ಪ್ಯೂರ್ ಅಂಡ್ ಕ್ಲೀನ್ ಆಯಿಲ್ ಅನ್ನ ಇಲ್ಲಿ ಆಯಿಲ್ ಗ್ಯಾಲರಿಗೆ ಇದು ಕಳಿಸ್ತೈತಿ, ಮುಂದೆ ಹೋಗ್ತೈತಿ. ನೋಡ್ರಿ ಇಲ್ಲಿ ಕ್ಲೀನ್ ಆಗಿ ಹೊಂಟೈತಿ. ಎಲ್ಲಿ ಹೋಗ್ತೈತಿ? ಇದು ಮೇನ್ ಆಯಿಲ್ ಗ್ಯಾಲರಿಗೆ ಹೋಗ್ತೈತಿ. ಈ ಆಯಿಲ್ ಗ್ಯಾಲರಿ ಇಂದ ಎಲ್ಲಿ ಹೋಗ್ತೈತಿ ಅಂದ್ರೆ ನಾವು ಕ್ರ್ಯಾಂಕ್ ಶಾಫ್ಟ್ ಅಲ್ಲಿ ಆಯಿಲ್ ಹೋಲ್ಸ್ ಅನ್ನ ಮಾಡಿರ್ತೇವೆ. ಈ ಆಯಿಲ್ ಹೋಲ್ಸ್ ಥ್ರೂ ಇದು ಮೇನ್ ಜರ್ನಲ್ಗೆ, ಮೇನ್ ಜರ್ನಲ್ ಇಂದ ಕ್ರ್ಯಾಂಕ್ ಪಿನ್ನಿಗೆ, ಕ್ರ್ಯಾಂಕ್ ಪಿನ್ ಇಂದ ಕನೆಕ್ಟಿಂಗ್ ರಾಡ್ಗೆ, ಕನೆಕ್ಟಿಂಗ್ ರಾಡ್ ಇಂದ ಮತ್ತು ಬೇರೆ ಕಡೆ ಎಲ್ಲ ಹೋಗುತ್ತೆ ಆಯಿಲ್. ಮತ್ತೆ ಇಲ್ಲಿ ಕೆಲವೊಂದು ಸ್ಪ್ರೌಟ್ಸ್ ಇರ್ತಾವೆ ಅಂದ್ರೆ ಇಲ್ಲಿ ಈ ಈ ಸ್ಪ್ರೌಟ್ಸ್ ಏನದ ಅಂತಂದ್ರೆ ನಥಿಂಗ್ ಬಟ್ ಒನ್ ಟೈಪ್ ಆಫ್ ನಾಸಲ್ಸ್ ಇರ್ತಾವೆ. ಈ ನಾಸಲ್ಸ್ ಏನ್ ಮಾಡ್ತಾವೆ? ಇಲ್ಲಿ ಸ್ಪ್ರೇ ಮಾಡ್ತಾವೆ ಆಯಿಲ್. ಎಲ್ಲಿ ಸ್ಪ್ರೇ ಮಾಡ್ತಾವೆ? ಪಿಸ್ಟನ್ ರಿಂಗ್ಸ್, ಸ್ಮಾಲ್ ಎಂಡ್ ಬೇರಿಂಗ್, ಇಲ್ಲಿಗೆ ಪಿಸ್ಟನ್ ಸಿಲಿಂಡರ್ ವಾಲ್ಸ್ ಎಲ್ಲ ಸ್ಪ್ರೇ ಮಾಡಿ ಇಲ್ಲೆಲ್ಲ ಒಂದು ಆಯಿಲ್ ಫಿಲ್ಮ್ ಕ್ರಿಯೇಟ್ ಮಾಡ್ತದೆ. ಸೊ ಇಲ್ಲಿ ಏನಾಕೈತಿ? ಸಿಲಿಂಡರ್ ವಾಲ್ಸ್ ಮೇಲೆ ಆಯಿಲ್ ಬಿದ್ದು ಈ ಆಯಿಲ್ ರಿಂಗ್ ಏನ್ ಮಾಡ್ತದೆ? ಅದನ್ನ ಸ್ಕ್ರೇಪ್ ಮಾಡಿ 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 ಕೆಳಗೆ ಬೀಳ್ತದೆ ಆಯಿಲ್. ಇಲ್ಲೆಲ್ಲ ಸ್ಮಾಲ್ ಎಂಡ್ ಬೇರಿಂಗು, ಪಿಸ್ಟನ್ ರಿಂಗ್ಸ್, ಸಿಲಿಂಡರ್ ವಾಲ್ಸ್ ಎಲ್ಲ ಲೂಬ್ರಿಕೇಟ್ ಹಾಕತ್ತೆ. ಮತ್ತೆ ಇಲ್ಲಿಂದ ಮುಂದೆ ಎಲ್ಲಿ ಹೋಗ್ತೈತಿ ಆಯಿಲ್? ಮತ್ತೆ ಮೇಲ್ಗಡೆ ಎಲ್ಲಿ ನಮ್ದು ಏನು ಕನೆಕ್ಟಿಂಗ್ ಕ್ಯಾಮ್ ಶಾಫ್ಟ್ ಇದೆ, ಕ್ಯಾಮ್ ಶಾಫ್ಟ್ ಇದೆ, ವಾಲ್ ಆಪರೇಟಿಂಗ್ ಮೆಕ್ಯಾನಿಸಮ್ ಇದೆ, ಅಲ್ಲೆಲ್ಲ ಹೋಗುತ್ತೆ. ಅಲ್ಲಿ ಕೆಲವೊಂದು ಇಂಜಿನ್ ಅಲ್ಲಿ ಸ್ಪ್ರೌಟ್ಸ್ ಇರ್ತಾವೆ. ಅಂದ್ರೆ ನಥಿಂಗ್ ಬಟ್ ನಾಸಲ್ಸ್. ಇವೇನ್ ಮಾಡ್ತಾವ ಅಂತಂದ್ರೆ ಸ್ಪ್ರೇ ಮಾಡ್ತಾವ. ಎಲ್ಲಿ ಕ್ಯಾಮಿಗೆ ಮತ್ತು ನಮ್ಮ ಏನು ಟ್ಯಾಪೆಟ್ಸ್ ಇದಾವೆ, ಟ್ಯಾಪೆಟ್ಸ್, ವಾಲ್ಸ್, ಸ್ಪ್ರಿಂಗ್ಸ್, ಇದ್ರ ಮೇಲೆಲ್ಲ ಏನ್ ಮಾಡ್ತೈತಿ? ಇದು ಸ್ಪ್ರೇ ಮಾಡ್ತಾವ. ಕೆಲವೊಂದು ಇದ್ರೊಳಗೆ ಏನಿರ್ತೈತಿ? ಈ ಕ್ಯಾಮ್ ಶಾಫ್ಟ್ ಅಲ್ಲೇ ಒಂದು ಆಯಿಲ್ ಹೋದಿರ್ತೈತಿ. ಸೊ ಆಮೇಲೆ ಮತ್ತೆ ಏನಾಕೈತಿ? ಆಯಿಲ್ ಎಲ್ಲ ನೋಡ್ರಿ ಬ್ಲೂ ಆಗಿ ತಳಗ್ ಬೀಳ್ತೈತಿ. ಮತ್ತೆ ಬಂದು ಎಲ್ಲ ಬೀಳ್ತೈತಿ, ಮತ್ತೆ ಆಯಿಲ್ ಸಂಪ್ ಒಳಗಡೆ ಬೀಳ್ತೈತಿ. ಇಲ್ಲೊಂದು ಪ್ರೆಷರ್ ಗೇಜ್ ಐತಿ. ಈ ಪ್ರೆಷರ್ ಗೇಜ್ ನಾಗ ಏನ್ ಗೊತ್ತಾಕೈತಿ? ಎಷ್ಟು ಪ್ರೆಷರ್ ಐತಿ, ಎಷ್ಟು ಪ್ರೆಷರ್ ಇಲ್ಲಿ ಡೆವಲಪ್ ಆಗ್ತಾ ಇದೆ ಅನ್ನೋದು ಗೊತ್ತಾಕೈತಿ. ಮತ್ತೆ ಆಯಿಲ್ ಒಂದು ಸಂಪಿಗೆ ಫೈನಲಿ ಅಲ್ಲೇ ಬಂದು ಬೀಳ್ತೈತಿ. ಈ ತರ ಏನೈತಿ ಇದು ಈ ಲೂಬ್ರಿಕೇಶನ್ ಸಿಸ್ಟಮ್ ವರ್ಕ್ ಆಗ್ತೈತಿ. Combined lubrication system. ಈ ಕಂಬೈನ್ಡ್ ಲುಬ್ರಿಕೇಶನ್ ಸಿಸ್ಟಮ್ ಅದು ಇಟ್ ಇಸ್ ಕಾಂಬಿನೇಷನ್ ಆಫ್ ಸ್ಪ್ಲಾಶ್ ಅಂಡ್ ಪ್ರೆಷರ್ ಲುಬ್ರಿಕೇಶನ್ ಸಿಸ್ಟಮ್. ಇದರಲ್ಲಿ ಏನದು ಸ್ಪ್ಲಾಶ್ ಪ್ರೆಷರ್ ಲುಬ್ರಿಕೇಶನ್ ಟೈಪ್ ಪಂಪು ಐತಿ, ಫಿಲ್ಟರ್ ಎಲ್ಲ ಐತಿ. ಪ್ಲಸ್ ಇಲ್ಲಿ ಏನದು ಕ್ರ್ಯಾಂಕ್ ಶಾಫ್ಟಿಗೆ ಕನೆಕ್ಟಿಂಗ್ ರಾಡಿಗೆ ಕೆಲವೊಂದು ಸ್ಪೂನ್ಸ್ ಇದಾವೆ. ಇಲ್ಲಿ ಈ ಸ್ಪೂನ್ ಇಲ್ಲಿ ಸ್ಪೂನ್ಸ್ ಇದಾವೆ. ಇದೇನ್ ಏನ್ ಮಾಡ್ತಾವ ಅಂತಂದ್ರೆ ಇಲ್ಲಿ ಕ್ರ್ಯಾಂಕ್ ಕೇಸ್ನಾಗಿಂತ ಆಯಿಲ್ ಸಂಪ್ನಾಗಿಂದ ಆಯಿಲ್ ಅನ್ನ ಪಿಕಪ್ ಮಾಡಿ ಮ್ಯಾಗಡೆ ಇಲ್ಲಿ ಸ್ಪ್ಲಾಶ್ ಮಾಡ್ತಾವೆ. ಇಲ್ಲಿ ಕ್ಯಾಂಪ್ ಶಾಫ್ಟ್ ಸೈಡ್ ಕ್ಯಾಂಪ್ ಶಾಫ್ಟ್ ಇರೋದ್ರಿಂದ ಇಲ್ಲೇ ಸ್ಪ್ರೇ ಮಾಡ್ತಾವ. ಇಲ್ಲೆಲ್ಲ ಸಿಲಿಂಡರ್ ವಾಲ್ಸ್ ಪ್ಲಸ್ ಈ ಕ್ಯಾಂಪ್ ಶಾಫ್ಟ್ ಎಲ್ಲ ಲುಬ್ರಿಕೇಟ್ ಆಗ್ತೈತಿ ಇಲ್ಲಿ. ಸೊ ನೆಕ್ಸ್ಟ್ ಕೆಲವೊಂದು ಯೂಸ್ ಮಾಡುವಂತ ಈ ಆಯಿಲ್ ಪ್ರೆಷರ್ ಇಂಡಿಕೇಟರ್ಸ್ ಏನ್ ಯೂಸ್ ಮಾಡಿ? ಆಯಿಲ್ ಪ್ರೆಷರ್ ಗೇಜ್ ಯೂಸ್ ಮಾಡ್ತಾರೆ. ಎಷ್ಟು ಪ್ರೆಷರ್ ಐತಿ ಒಂದು ಅನಲಾಗ್ ಗೇಜ್ ಇರ್ತೈತಿ. ಈ ಅನಲಾಗ್ ಗೇಜ್ ಲಿಂದ ನಮ್ಗೆ ಗೊತ್ತಾಗತ್ತೆ ಎಷ್ಟು ಪ್ರೆಷರ್ಲಿಂದ ಆಯಿಲ್ ಓಡಾಡ್ತಾ ಇದೈತಿ ಇಂಜಿನ್ಯಾಗ ಅನ್ನೋದು ಗೊತ್ತಾಗ್ತೈತಿ. ಮತ್ತು ಕೆಲವೊಂದು ಇಂಜಿನ್ ಒಳಗೆ ಈಗ ಲೇಟೆಸ್ಟ್ ಆಗಿ ಏನದ ಈ ಗೇಜಸ್ ಕೊಡ್ತಾ ಇಲ್ಲ, ಅದ್ರ ಬದಲಿಗೆ ಒಂದು ಇಂಜಿನ್ ಒಂದು ಇಂಡಿಕೇಟರ್ ಕೊಡ್ತಾ ಇದ್ದಾರೆ. ಆಯಿಲ್ ಪ್ರೆಷರ್ ಇಂಡಿಕೇಟರ್ ಲೈಟ್ ಅಂತ ಲೈಟ್ ಇರ್ತೈತಿ. ಈ ತರ ಒಂದು ಇಂಜಿನ್ ಆಯಿಲ್ ಪ್ರೆಷರ್ ಲೈಟ್ ಇರ್ತೈತಿ. ಈ ಲೈಟ್ ಏನ್ ಮಾಡ್ತೈತೆ ಅಂದ್ರೆ ಈಗ ಹೆಂಗ್ ಇರ್ತದೆ ಅಂದ್ರೆ ನಾವ್ ಯಾವಾಗ ಇಗ್ನಿಷನ್ ಸ್ವಿಚ್ ಆನ್ ಮಾಡ್ತೇವೆ ಅವಾಗ ಲೈಟ್ ಆನ್ ಆಗ್ತೈತಿ. ವೆನ್ ವಿ ಸ್ಟಾರ್ಟ್ ದ ಎಂಜಿನ್ ಸ್ಟಾರ್ಟ್ ಆದ ನಂತರ ಏನಾಗ್ತೈತಿ? ಈ ಲೈಟ್ ಸ್ವಲ್ಪ ಹೊತ್ತಿಗೆ ಲೈಟ್ ಆಫ್ ಆಗ್ಬಿಡ್ತೈತಿ. ಸೊ ಯಾಕೆ ಆಫ್ ಆಗ್ತೈತಿ ಅಂದ್ರೆ ಇಟ್ ಇಂಡಿಕೇಟ್ಸ್ ದಟ್ ದಿ ಆಯಿಲ್ ಪ್ರೆಷರ್ ಇಸ್ ಓಕೆ, ಆಯಿಲ್ ಪ್ರೆಷರ್ ಸರಿಯಾಗೈತಿ, ಪ್ರೆಷರ್ ವರ್ಕ್ ಆಗ್ತಾ ಇದೆ ಅಂತ. ಅಕಸ್ಮಾತ್ ಇದು ಆಫ್ ಆಗಲಿಲ್ಲ, ರನ್ನಿಂಗ್ ಒಳಗೆ ಇಂಜಿನ್ ಆಯಿಲ್ ಬಂತು, ಯಾಕೆ ಬರ್ತದೆ ಅಂದ್ರೆ ಈ ಸ್ವಿಚ್ ಏನು ಈ ಲೈಟ್ ಏನು ಇಂಡಿಕೇಟ್ ಮಾಡ್ತೈತಿ? ಆಯಿಲ್ ಪ್ರೆಷರ್ ಕಡಿಮೆ ಐತಿ ಅಥವಾ ಆಯಿಲ್ ಕಡಿಮೆ ಐತಿ ಅನ್ನೋದು ಇದು ಇಂಡಿಕೇಟ್ ಮಾಡ್ತೈತಿ. ಸೊ ಅವಾಗ ನಾವು ಚೆಕ್ ಮಾಡಿ ಆಯಿಲ್ ಪ್ರೆಷರ್ ಸ್ವಿಚ್ ಆಗಲಿ ಆಯಿಲ್ ಪ್ರೆಷರ್ ಆಯಿಲ್ ಆಗಲಿ ಚೆಕ್ ಮಾಡಬೇಕು. ಅಕಸ್ಮಾತ್ ಕಡಿಮೆ ಇತ್ತಂದ್ರೆ ಟಾಪ್ ಅಪ್ ಮಾಡೋದು ಸಲುವಾಗಿ. ನೆಕ್ಸ್ಟ್ ಇಸ್ ಆಯಿಲ್ ಲೆವೆಲ್ ಇಂಡಿಕೇಟರ್. ಒಂದು ಡಿಪ್ ಸ್ಟಿಕ್ ಇರ್ತದೆ ನೋಡಿರ್ತೇವೆ ನಾವೆಲ್ಲ. ಈ ಡಿಪ್ ಸ್ಟಿಕ್ ಅನ್ನ ನಾವು ಇಂಜಿನ್ ಒಳಗಡೆ ಲೆವೆಲ್ ಅನ್ನ ಚೆಕ್ ಮಾಡೋದು ಸಲುವಾಗಿ ಇದ್ರೊಳಗೆ ಒಂದು ಮಾರ್ಕಿಂಗ್ ಇರ್ತೈತೆ, ಒಂದು ಎಲ್ ಅಂಡ್ ಒಂದು ಲೋ ಅಂಡ್ ಫುಲ್ ಅಂತಂದ. ಈ ಮಾರ್ಕ್ ಅನ್ನ ನಾವು ಎವ್ರಿ ವೀಕ್ಲಿ ಯಾವಾಗ ಚೆಕ್ ಮಾಡಬಹುದು. ಈ ಡಿಪ್ ಸ್ಟಿಕ್ ತೆಗೆದ ನಂತರ ಇಲ್ಲಿ ಲೋ ಬರಬಾರ್ದು, ಆಲ್ಮೋಸ್ಟ್ ಫುಲ್ಕ್ಕಿಂತ ಮ್ಯಾಗನು ಈ ಲೆವೆಲ್ ಹೋಗಬಾರ್ದು, ಫುಲ್ಕ್ಕಿಂತ ಒಳಗಡೆನೆ ಇರಬೇಕು, ಲೋಕ್ಕಿಂತ ಮೇಲ್ಗಡೆ ಇರಬೇಕು. ಮೇಲ್ಗಡೆ ಲೋಕ್ಕಿಂತ ಕಡಿಮೆ ಬಂದಾಗ ಇದನ್ನ ಏನ್ ಮಾಡ್ಬೇಕು ನಾವು?
ಟಾಪ್ ಅಪ್ ಮಾಡಬೇಕು, ಆಯಿಲನ್ನು ಟಾಪ್ ಅಪ್ ಮಾಡಿ ಈ ಇದನ್ನ ಮೇಂಟೈನ್ ಮಾಡಿ ಇಡೋ ಸಲುವಾಗಿ ಈ ಡಿಪ್ ಸ್ಟಿಕ್ ಇರ್ತೈತಿ. ನೆಕ್ಸ್ಟ್ ವಿಲ್ ಕಮ್ ಟು ಟೈಪ್ ಆಫ್ ಆಯಿಲ್ ಪಂಪ್ಸ್. ಒಂದೇದು ಗೇರ್ ಟೈಪ್ ಆಯಿಲ್ ಪಂಪ್. ಇಲ್ಲಿ ನೋಡ್ಬೋದು ನೀವು ಎರಡು ಗೇರ್ಸ್ ಇದಾವೆ ಇಲ್ಲಿ. ಒನ್ ಇಸ್ ಡ್ರೈವಿಂಗ್ ಗೇರ್ ಅಂಡ್ ಒನ್ ಇಸ್ ಡ್ರಿವನ್ ಗೇರ್. ಇಲ್ಲಿಂದ ಒಂದು ಇನ್ಪುಟ್, ಇಲ್ಲಿಂದ ಏನ್ ಮಾಡ್ತೈತೆ ಇದು, ಈ ಕನ್ಸೀಲ್ಡ್ ಒಂದು ಇದ್ರೊಳಗೆ ಎರಡು ಗೇರ್ ಓಡಾಡ್ತಾ ಇರೋದ್ರಿಂದ ಇಲ್ಲಿಂದ ಸಕ್ಷನ್ ಆಗತ್ತ ಆಯಿಲ್, ಇಲ್ಲಿ ಬಂದು ಇಲ್ಲಿ ಎಲ್ಲ ಡಾಟ್ ಡಾಟ್ಸ್ ಕಾಣ್ತಾವೆ, ಇಲ್ಲಿ ಎಲ್ಲಾ ಕಡೆ ಪ್ರೆಷರೈಸ್ ಆಗಿ ಪ್ರೆಷರ್ಲಿಂದ ಹೊರಗಡೆ, ಇಲ್ಲಿಂದ ಹೊರಗಡೆ ಬಂದು ಆಯಿಲ್ ಗ್ಯಾಲರಿಗೆ ಹೋಗ್ತೈತಿ. ಸೊ ಈ ಟೈಪ್ಗೆ ಆಯಿಲ್ ಪಂಪ್ ಏನದಲ್ಲ ಸಂಪ್ ಒಳಗಡೆ ಫಿಟ್ ಆಗಿರ್ತೈತಿ. ಸೊ ಇಟ್ ಈಸ್ ಡ್ರಿವನ್ ಬೈ ನಮ್ಮ ಕ್ಯಾಮ್ ಶಾಫ್ಟ್ ಮೇಲೆ ಒಂದು ಸಣ್ಣ ಒಂದು ಗೇರ್ ಇರ್ತೈತಿ. ಆ ಗೇರ್ ಮುಖಾಂತರ ಒಂದು ಇದೇನಾಗ್ತೈತಿ, ಈ ಪಂಪ್ ರನ್ ಆಗ್ತೈತಿ. ಸೊ ದಿಸ್ ಇಸ್ ಗೇರ್ ಟೈಪ್ ಆಯಿಲ್ ಪಂಪ್. ನೆಕ್ಸ್ಟ್ ಒನ್ ಇಸ್ ರೋಟರ್ ಟೈಪ್ ಆಯಿಲ್ ಪಂಪ್. ಈ ರೋಟರ್ ಟೈಪ್ ಆಯಿಲ್ ಪಂಪ್ ಮೊದಲಿಗೆ ಏನ್ ಮಾಡ್ತಿದ್ರು, ಅದೇ ಕ್ಯಾಮ್ ಶಾಫ್ಟ್ ಗೇರ್ಲಿಂದನ ರೊಟೇಟ್ ಮಾಡ್ತಿದ್ರು. ಆಗ ಈಗ ಇವಾಗ ಏನು ಕೆಲವೊಂದು ಲೇಟೆಸ್ಟ್ ಇಂಜಿನ್ಸ್ ಒಳಗಡೆ ಏನಿದಾವ, ಇದು ಡೈರೆಕ್ಟ್ಲಿ ಇಟ್ ಫಿಟ್ಸ್ ಇನ್ ಟು ದಿ ಕ್ಯಾಮ್ ಶಾಫ್ಟ್, ಸಾರಿ ಕ್ರ್ಯಾಂಕ್ ಶಾಫ್ಟ್. ಇಲ್ಲಿ ಏನ್ ಪಾರ್ಟ್ ಇದೆಲ್ಲ ಇದು ಕ್ರ್ಯಾಂಕ್ ಶಾಫ್ಟ್ ಸಿಲಿಂಡರ್ ಬ್ಲಾಕ್ ಮೇಲೆ ಕೂಡ್ತೈತಿ. ಆಮೇಲೆ ಕ್ರ್ಯಾಂಕ್ ಶಾಫ್ಟ್ ಇದ್ರೊಳಗೆ ಡೈರೆಕ್ಟ್ಲಿ ಇದನ್ನ ರೊಟೇಟ್ ಮಾಡ್ತೈತಿ. ಇದ್ರಾಗ ಏನದಾವ, ಎರಡು ರೋಟರ್ಸ್ ಇದಾವ. ಒಂದು ಇದು ಒಂದು ಇನ್ನರ್ ರೋಟರ್ ಅಂಡ್ ಒಂದು ಔಟರ್ ರೋಟರ್. ಇದು ಔಟರ್ ರೋಟರ್, ಇದು ಇನ್ನರ್ ರೋಟರ್. ಇವು ಎರಡು ರೋಟರ್ ಏನಾಗ್ತವೆ, ಔಟರ್ ರೋಟರ್ ಅನ್ಕಿ ಇದು ಬರೀ ಸ್ಟೇಷನರಿ ಅಂದ್ರೆ ನಾರ್ಮಲ್ ರೊಟೇಟಿಂಗ್ ಇರ್ತೈತಿ, ಇದೇನು ಫಿಕ್ಸ್ ಇಲ್ಲ. ಇನ್ನರ್ ರೋಟರ್ ಏನಿದೆ ಇದು ಕ್ಯಾಮ್ ಶಾಫ್ಟ್ ಮೇಲೆ ಫಿಟೆಡ್ ಇದೆ, ಸಾರಿ ಕ್ರ್ಯಾಂಕ್ ಶಾಫ್ಟ್ ಮೇಲೆ ಫಿಟೆಡ್ ಇದೆ. ಕ್ರ್ಯಾಂಕ್ ಶಾಫ್ಟ್ ಯಾವಾಗ ರೊಟೇಟ್ ಆಗ್ತೈತಿ, ಇದು ಇನ್ನರ್ ರೋಟರ್ ರೊಟೇಟ್ ಆಗ್ತೈತಿ. ಸೊ ಇಲ್ಲಿಂದ ನೀವು ಆರೋ ಮಾರ್ಕ್ ನೋಡ್ಬೋದು, ಇದು ಈ ಆರೋ, ಈ ಇಲ್ಲಿಂದ ಏನಾಗ್ತೈತಿ ಆಯಿಲ್ ಒಳಗಡೆ ಸಕ್ ಆಗ್ತೈತಿ. ಒಳಗಡೆ ಬಂದ ನಂತರ ಆಯಿಲ್ ಇಲ್ಲಿಂದ ಬಂದು ಇಲ್ಲಿ ರೊಟೇಟ್ ಆಗೋದ್ರಿಂದ ಇಲ್ಲಿಂದ ಪ್ರೆಷರೈಸ್ ಆಗಿ ಇಲ್ಲಿ ಪ್ರೆಷರೈಸ್ ಮಾಡಿ ಇಲ್ಲಿಂದ ಹೊರಗಡೆ ಹೋಗ್ತೈತಿ. ಎಲ್ಲಿ ಹೋಗ್ತೈತಿ ಹೊರಗಡೆ, ಎಲ್ಲಿಂದ ಎಲ್ಲಿ ಹೋಗ್ತೈತಿ, ಆಯಿಲ್ ಗ್ಯಾಲರಿಗೆ ಹೋಗ್ತೈತಿ. ಸೊ ಇಲ್ಲಿ ಒಂದೇನೋ ನಿಮ್ಗೆ ಏನು ಕಾಣ್ತಾ ಇದೆ, ದಿಸ್ ಇಸ್ ದಿ ಪ್ರೆಷರ್ ರಿಲೀಫ್ ವಾಲ್ವ್. ಆಗ ನಿಮ್ಗೊಂದು ವಿಡಿಯೋದಲ್ಲಿ ತೋರಿಸಿದಲ್ಲ, ದಾಟ್ ಇಸ್ ದಿಸ್ ಪ್ರೆಷರ್ ರಿಲೀಫ್ ವಾಲ್ವ್. ಈ ಪ್ರೆಷರ್ ರಿಲೀಫ್ ವಾಲ್ವ್ ಯಾಕೆ ಕೊಟ್ಟಿರ್ತಾರಪ್ಪ ಅಂತಂದ್ರೆ, ಅಕಸ್ಮಾತ್ ಪಂಪ್ ಮಾಡಿ 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 ಆಯಿಲ್ ಗ್ಯಾಲರಿ ಆಯಿಲ್ ಫುಲ್ ಆಗ್ಬಿಡ್ತಂದ್ರೆ ಪ್ರೆಷರ್ ಜಾಸ್ತಿ ಆಗ್ಬಿಡ್ತದೆ. ಆ ಪ್ರೆಷರ್ ಅಕಸ್ಮಾತ್ ಏನಾಗ್ಬೋದು, ಅಲ್ಲಿ ಬೇರೆ ಎಲ್ಲ ಇಂಜಿನ್ ಪಾರ್ಟ್ಸ್ನಾಗಿಂದ ಲೀಕ್ ಆಗಿ ಹೊರಗೆ ಬರ್ಬೋದು. ಸೊ ಆ ಥರ ಆಗಬಾರ್ದು, ಡ್ಯಾಮೇಜ್ ಆಗಬಾರ್ದು ಅನ್ನೋದಕ್ಕೆ ಏನು ಮಾಡ್ತೇವೆ, ಇಲ್ಲ ಅಂದ್ರೆ ಒಂದು ಪ್ರೆಷರ್ ರಿಲೀಫ್ ವಾಲ್ವ್ ಕೊಟ್ಟಿರ್ತಾರೆ. ಸೊ ಆ ಪ್ರೆಷರ್ ಜಾಸ್ತಿ ಆಯಿತು ಆಯಿಲ್ ಗ್ಯಾಲರಿ ಒಳಗೆ ಅಂತಂದ್ರೆ, ಅವಾಗ ಏನು ಮಾಡ್ತದೆ, ಈ ಪ್ರೆಷರ್ ಈ ಪ್ಲಂಜರ್ ಅನ್ನ ಕೆಳಗಡೆ ಪ್ರೆಸ್ ಮಾಡಿ ಅಗೇನ್ಸ್ಟ್ ದಿ ಸ್ಪ್ರಿಂಗ್ ಪ್ರೆಷರ್ ಒಳಗಡೆ ಪ್ರೆಸ್ ಮಾಡಿ ಇಲ್ಲಿಂದ ಲೀಕ್ ಆಗಿ ಮತ್ತೆ ಆಯಿಲ್ ಸಂಪ್ ಸೇರ್ಕೊಂಡ್ಬಿಡ್ತೈತಿ. ಈ ತರ ಇದು ಈ ವರ್ಕ್ ಮಾಡ್ತದೆ. ದಿಸ್ ಇಸ್ ರೋಟರ್ ಟೈಪ್ ಆಯಿಲ್ ಪಂಪ್. ಮತ್ತೇನು ಒಂದು ವೇನ್ ಟೈಪ್ ಪಂಪ್ ಇರ್ತೈತಿ. ಇದು ಹೆಚ್ಚಿಗೆ ಕೆಲವೊಂದು ಯೂಸ್ ಮಾಡಂಗಿಲ್ಲ, ಬಹಳ ರೇರ್ ಆಗಿ ಯೂಸ್ ಮಾಡ್ತಾರೆ ಕೆಲವೊಂದು ಆಯಿಲ್ ಪಂಪ್ ಒಳಗಡೆ. ಇಲ್ಲಿ ವೇನ್ಸ್ ಇರ್ತಾವ, ನಥಿಂಗ್ ಬಟ್ ಮೆಟಲ್ ಸ್ಟ್ರಿಪ್ಸ್ ಇರ್ತಾವ. ಇದ್ರ ನಡ್ಕೊಂಡ್ ರೋಟರ್ ಐತಿ. ಇದು ರೋಟರ್ ತಿರುಗಿದ ನಂತರ ಇವು ವೇನ್ಸ್ ಏನ್ ಮಾಡ್ತಾವ, ಡ್ಯೂ ಟು ಸೆಂಟ್ರಿಫ್ಯೂಗಲ್ ಫೋರ್ಸ್ ಇಲ್ಲಿಂದ ಆಯಿಲ್ ಅನ್ನ ಸಕ್ ಮಾಡ್ಕೊಂಡು ಈ ಸರ್ಕ್ಯುಲೇಟ್ ಮಾಡಿ ಇಲ್ಲಿ ನಂಬರ್ 4 ಒಂದು ಡಕ್ಟ್ ಕಾಣ್ತಾ ಇದೆಯಲ್ಲ, ಇಲ್ಲಿಂದ ಇದೇನ್ ಮಾಡುತ್ತೆ, ಆಯಿಲ್ ಗ್ಯಾಲರಿಗೆ ಆಯಿಲ್ ಅನ್ನ ಸಪ್ಲೈ ಮಾಡ್ತೈತಿ. ಸೊ ದಿಸ್ ಇಸ್ ವೇನ್ ಟೈಪ್ ಪಂಪ್. ನೆಕ್ಸ್ಟ್ ಇಸ್ ಪ್ಲಂಜರ್ ಟೈಪ್. ಒಂದು ಪ್ಲಂಜರ್ ಇರ್ತೈತಿ, ಒಂದು ಪಿಸ್ಟನ್ ಟೈಪ್ ಒಂದು ಪ್ಲಂಜರ್ ಐತಿ. ಇಲ್ಲಿ ಒಂದು ಕ್ಯಾಮ್ ಐತಿ. ಈ ಕ್ಯಾಮ್ ಏನ್ ಮಾಡ್ತೈತಿ ಅಂತಂದ್ರೆ, ವೆನ್ ಇಟ್ ಕ್ಯಾಮ್ ರೊಟೇಟ್ಸ್, ಈ ಪ್ಲಂಜರ್ ಏನಾಕೈತಿ ಒಳಗಡೆ ಪ್ರೆಸ್ ಆಗ್ತೈತಿ. ಸೊ ಪ್ರೆಸ್ ಆದಾಗ ಇದು ಪ್ರೆಷರೈಸ್ ಆಗಿ ಇಲ್ಲಿಂದ ಆಯಿಲ್ ಹೊರಬೇಕು. ಯಾವಾಗ ಇದು ಕ್ಯಾಮ್ ರಿಲೀಸ್ ಆಗ್ತೈತಲ್ಲ ಅವಾಗ ಇದು ಪ್ಲಂಜರ್ ಮೇಲ್ಗಡೆ ಹೋಗ್ತದೆ. ಮೇಲ್ಗಡೆ ಹೋದಾಗ ಏನ್ ಮಾಡ್ತೈತಿ, ಈ ಸಂಪ್ನಿಗಿಂದ ಆಯಿಲ್ನ ಒಳಗಡೆ ಸಕ್ ಮಾಡ್ಕೋತೈತಿ. ಒಳಗಡೆ ಸಂಪ್ ಸಕ್ ಮಾಡ್ಕೊಂಡು ಆಮೇಲೆ ಮತ್ತೆ ಕ್ಯಾಮ್ ರಿಟರ್ನ್ ಆದಾಗ ಮತ್ತೆ ಪ್ಲಂಜರ್ ಪ್ರೆಸ್ ಆದ ನಂತರ ಇಲ್ಲಿ ಒಂದು ವಾಲ್ ಐತಿ, ನಾನ್ ರಿಟರ್ನ್ ವಾಲ್. ಇಲ್ಲಿಂದ ಆಯಿಲ್ ವಾಪಸ್ ಒಳಗಡೆ ಹೋಗಂಗಿಲ್ಲ, ಈ ಕಡೆಯಿಂದ ಏನಾಕೈತಿ ಹೊರಗಡೆ ಹೋಗ್ತೈತಿ. ಎಲ್ಲಿಗೆ, ಆಯಿಲ್ ಗ್ಯಾಲರಿಗೆ ಹೋಗ್ತೈತಿ. ಈ ಟೈಪ್ ಆಫ್ ಪಂಪು ನಾವು ಹೆಚ್ಚಿಗೆ ಇಂಜಿನ್ಸ್ ಒಳಗಡೆ ಯೂಸ್ ಮಾಡಂಗಿಲ್ಲ. ಇವಾಗ ನಾವು ಯೂಸ್ ಮಾಡುವಂತ ಮೇಜರ್ ಪಂಪ್ಸ್ ಅಂದ್ರೆ ಒಂದು ಗೇರ್ ಟೈಪ್ ಪಂಪ್ ಮತ್ತು ಒಂದು ಈ ರೋಟರ್ ಟೈಪ್ ಪಂಪ್. ಎರಡು ಪಂಪ್ ಹೆಚ್ಚಿಗೆ ಯೂಸ್ ಮಾಡ್ತಾರೆ. ಆದ್ರೂ ಈಗಿನ ಕೆಲವೊಂದು ಕಂಡೀಷನ್ಸ್ ಒಳಗಡೆ ಈಗಿನ ಟೈಮಲ್ಲಿ ರೋಟರ್ ಟೈಪ್ ಪಂಪ್
ಲೈಟ್ ಇಂಜಿನ್ಸ್ ಒಳಗೆ ಜಾಸ್ತಿ ಯೂಸ್ ಮಾಡ್ತಾರೆ. ಗೇರ್ ಟೈಪ್ ಪಂಪ್ ಏನೋ ಹೆವಿ ಇಂಜಿನ್ಸ್ ಒಳಗೆ ಹೆಚ್ಚಿಗೆ ಯೂಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇಸ್ ಪ್ರೆಷರ್ ರಿಲೀಫ್ ವಾಲ್ವ್. ಆಗ ಹೇಳಿದ್ದೇನೆ ಪ್ರೆಷರ್ ರಿಲೀಫ್ ವಾಲ್ವ್. ದೇರ್ ಆರ್ ಟೂ ಟೈಪ್ ಆಫ್ ಪ್ರೆಷರ್ ರಿಲೀಫ್ ವಾಲ್ವ್. ಒನ್ ಇಸ್ ಬಾಲ್ ಟೈಪ್, ಇಲ್ಲೊಂದು ಬಾಲ್ ಯೂಸ್ ಮಾಡ್ಯಾರ. ಆಮೇಲೆ ಇನ್ನೊಂದು ಏನೈತಿ ಪ್ಲಂಜರ್ ಟೈಪ್. ನಥಿಂಗ್ ಬಟ್ ಪ್ಲಂಜರ್, ಒಂದು ಪಿಸ್ಟನ್ ಗತೆ ಒಂದು ಪ್ಲಂಜರ್ ಯೂಸ್ ಮಾಡ್ತಾರೆ. ಹೌದಾ? ಇದು ಯಾವ ತರ ವರ್ಕ್ ಆಗ್ತೈತಿ. ಈ ಏನಿಲ್ಲಿಂದ ಪ್ರೆಷರ್ ಬರ್ತಾ ಐತಿ, ನಾರ್ಮಲ್ ಪ್ರೆಷರ್ ಇದ್ದಾಗ ಆಯಿಲ್ ಏನಾಕೈತಿ ಮೇನ್ ಗ್ಯಾಲರಿಗೆ ಈ ಎರೋ ಮಾರ್ಕ್ ಮೇಲ್ ತೋರಿಸಿದಾರಲ್ಲ, ಇಲ್ಲಿಂದ ಏನಾಕೈತಿ ಇಲ್ಲಿಂದ ಮೇಲ್ಗಡೆ ಹೋಗ್ತೈತಿ. ಸೊ ಈಗ ಪ್ರೆಷರ್ ಜಾಸ್ತಿ ಆದಾಗ ಏನಾಕೈತಿ, ಇಲ್ಲೂ ಪ್ರೆಷರ್ ಜಾಸ್ತಿ ಆಗಿದ್ದು, ಆ ಪ್ರೆಷರ್ ಏನಾಕೈತಿ ಈ ಬಾಲ್ ಮೇಲೆ ಆಕ್ಟ್ ಮಾಡ್ತದೆ. ಸೊ ಇಲ್ಲೊಂದು ಸ್ಪ್ರಿಂಗ್ ಐತಿ, ಈ ಸ್ಪ್ರಿಂಗ್ ಪ್ರೆಷರ್ಗಿಂತ ಈ ಆಯಿಲಿನ ಪ್ರೆಷರ್ ಜಾಸ್ತಿ ಆದಾಗ ಏನಾಕೈತಿ, ಈ ಬಾಲ್ ಅನ್ನ ಆಯಿಲ್ ಏನ್ ಮಾಡ್ತೈತಿ ಬಾಲಿಗೆ ಒಳಗ್ ಪ್ರೆಸ್ ಮಾಡ್ತದೆ. ಆ ಆಯಿಲ್ ಇಲ್ಲಿ ಒಳಗ್ ಪ್ರೆಸ್ ಆದಾಗ ಏನಾಕೈತಿ, ಈ ಏನ್ ನಮ್ದು ಇಲ್ಲಿ ಒಂದು ಪ್ಯಾಸೇಜ್ ಐತಿ, ಇದು ಓಪನ್ ಆಗಿ ಆಯಿಲ್ ಏನಿಲ್ಲ ಹೆಚ್ಚಿಗೆ ಪ್ರೆಷರ್ ಕ್ರಿಯೇಟ್ ಆಗಿದ್ದಲ್ಲ, ಆ ಆಯಿಲ್ ಎಲ್ಲ ಇಲ್ಲಿಂದ ಕೆಳಗಡೆ ಇಳಿತೈತಿ. ಎಲ್ಲಿ ಹೋಗ್ತೈತಿ, ಸಂಪಿಗೆ ಹೋಗ್ತೈತಿ. ವೆನ್ ದಿಸ್ ಪ್ರೆಷರ್ ಮಿನಿಮಮ್ ಇಸ್, ಪ್ರೆಷರ್ ಕಡಿಮೆ ಆದಾಗ ಏನಾಗ್ತೈತಿ, ಮತ್ತೆ ಈ ಸ್ಪ್ರಿಂಗ್ ಪ್ರೆಷರ್ ಜಾಸ್ತಿ ಆಗ್ತೈತಿ. ಅವಾಗ ಈ ಸ್ಪ್ರಿಂಗ್ ಏನ್ ಮಾಡ್ತೈತಿ, ಮತ್ತೆ ಈ ಬಾಲಿಗೆ ಪ್ರೆಸ್ ಮಾಡಿ ಈ ಹೋಲ್ ಅನ್ನ ಕ್ಲೋಸ್ ಮಾಡ್ಬಿಡ್ತೈತಿ. ಸೊ ಇದರಿಂದ ಏನಾಕೈತಿ, ಈ ಪ್ರೆಷರ್ ರಿಲೀಫ್ ವಾಲ್ವ್ ಈ ತರ ಪ್ರೆಷರ್ ರಿಲೀಫ್ ಮಾಡೋದು ಮತ್ತೆ ಪ್ರೆಷರ್ ಅನ್ನು ಬಿಲ್ಡ್ ಮಾಡೋದು ಮಾಡ್ತಾ ಇರ್ತದೆ. ಇದು ಎರಡು ಸೇಮ್ ವರ್ಕಿಂಗ್ ಫಂಕ್ಷನ್, ಮಾತ್ರ ಎರಡು ಸೇಮ್. ಇಲ್ಲಿ ಬರೀ ಒಂದೊಂದು ಪ್ಲಂಜರ್ ಐತಿ, ಇಲ್ಲಿ ಒಂದು ಬಾಲ್ ಐತಿ. ನೆಕ್ಸ್ಟ್ ಫಿಲ್ಟರ್ ಎಲಿಮೆಂಟ್. ಫಿಲ್ಟರ್, ವಾಟ್ ಇಸ್ ದ ಫಂಕ್ಷನ್ ಆಫ್ ದಿ ಫಿಲ್ಟರ್? ಫಿಲ್ಟರ್ ಏನ್ ಮಾಡ್ತೈತಪ್ಪ ಅಂತಂದ್ರೆ ಆಯಿಲ್ ಅನ್ನ ಕ್ಲೀನ್ ಮಾಡೋದು. ಆಯಿಲ್ ನಾಗ ಇರುವಂತ ಎಮಿರಿ ಆಗಲಿ ಡಸ್ಟ್ ಪಾರ್ಟಿಕಲ್ಸ್ ಆಗಲಿ ಇದನ್ನ ಪರ್ಫೆಕ್ಟ್ಲಿ ಕ್ಲೀನ್ ಮಾಡೋದು ಕೆಲಸ ಈ ಆಯಿಲ್ ಫಿಲ್ಟರ್. ಈ ಫಿಲ್ಟರ್ ಎದರಿಂದ ಮಾಡುತ್ತೆ? ಕ್ಲಾತ್, ಕಾಟನ್ ಕ್ಲಾತ್ ಇರ್ಬೋದು, ಪೇಪರ್, ಪರ್ಫೋರೇಟೆಡ್ ಪೇಪರ್ ಅಂತ ಬಹಳ ಅತಿ ಮೈನ್ಯೂಟ್ ಮೈಕ್ರೋಸ್ಕೋಪಿಕ್ ಹೋಲ್ಸ್ ಇರ್ತಾವ ಇದ್ರೊಳಗೆ, ಪರ್ಫೋರೇಟೆಡ್ ಪೇಪರ್. ಆ ತರ ಪೇಪರ್ಸ್ ನಾವು ಇದ್ರೊಳಗೆ ಯೂಸ್ ಮಾಡಿರ್ತಾರೆ. ಸೊ ಆ ಆಯಿಲ್ ಇದ್ರೊಳಗಡೆ ಬಂದು ಆ ಪರ್ಫೋರೇಟೆಡ್ ಪೇಪರ್ಲಿಂದ ಕ್ಲೀನ್ ಆಗಿ ಪೂರ್ತಿ ಅದ ಆಯಿಲ್ ಎಲ್ಲ ಡಸ್ಟ್ ಪಾರ್ಟಿಕಲ್ಸ್ ಇದರೊಳಗಡೆ ಉಳಿತಾವ. ಓಕೆ, ಕ್ಲೀನ್ ಆದಂತ ಆಯಿಲ್ ಗ್ಯಾಲರಿಗೆ ಹೋಗ್ತೈತಿ. ಸೊ ಇದನ್ನ ನಾವು ಯಾವಾಗ ಆಯಿಲ್ ಚೇಂಜ್ ಮಾಡ್ತೀವಲ್ಲ ಅವಾಗ ಇದನ್ನ ಫಿಲ್ಟರ್ ಅನ್ನು ನಾವು ಸಹ ಚೇಂಜ್ ಮಾಡಲೇಬೇಕು. ಎವ್ರಿ ಟೈಮ್ ವಿ ಚೇಂಜ್ ದಿ ಆಯಿಲ್, ವಿ ಹ್ಯಾವ್ ಟು ಚೇಂಜ್ ದಿ ಆಯಿಲ್ ಫಿಲ್ಟರ್. ನೆಕ್ಸ್ಟ್ ಇಸ್ ಸಿಸ್ಟಮ್ ಆಫ್ ಆಯಿಲ್ ಫಿಲ್ಟ್ರೇಷನ್ ಸಿಸ್ಟಮ್. ಒಂದು ಫುಲ್ ಫ್ಲೋ ಆಯಿಲ್ ಫಿಲ್ಟರ್ ಸಿಸ್ಟಮ್ ಐತಿ. ಯಾವಾಗ ನೀವು ವಿಡಿಯೋದಲ್ಲಿ ನೋಡಿದ್ರಲ್ಲ, ದಟ್ ಈಸ್ ಫುಲ್ ಫ್ಲೋ ಸಿಸ್ಟಮ್. ಅಂದ್ರೆ ಆಯಿಲ್ ಪಂಪ್ಲಿಂದ ಪ್ರೆಷರೈಸ್ ಆಗಿ ಆಯಿಲ್ ಎಲ್ಲಿ ಹೋಗ್ತೈತಿ, ಇಲ್ಲಿಂದ ಪಾಸ್ ಔಟ್ ಆಗಿ ಆಯಿಲ್ ಫಿಲ್ಟರಿಗೆ ಹೋಗ್ತೈತಿ. ಫಿಲ್ಟರ್ ಆದ ನಂತರ ಏನಾಕೈತಿ, ಆಯಿಲ್ ಗ್ಯಾಲರಿಗೆ ಹೋಗ್ತೈತಿ. ಹೌದಾ? ಕೆಲವೊಂದು ಕಂಡೀಷನ್ ಏನೈತಿ, ಅಕಸ್ಮಾತ್ ಆಗಿ ಈ ಆಯಿಲ್ ಫಿಲ್ಟರ್ ವರ್ಕ್ ಆಗಿ ಬ್ಲಾಕ್ ಆಯ್ತು ಅಂತಂದ್ರೆ ಇದ್ರ ಒಳಗಡೆ ಏನಿರ್ತಾವ, ಬೈಪಾಸ್ ವಾಲ್ ಇರ್ತದ ಒಂದು ಇನ್ಬಿಲ್ಟ್. ಸೊ ಈ ಬೈಪಾಸ್ ವಾಲ್ ಏನ್ ಮಾಡ್ತದ, ಯಾವಾಗ ಫಿಲ್ಟರ್ ಬ್ಲಾಕ್ ಆಗ್ತದಲ್ಲ, ಆ ಬೈಪಾಸ್ ವಾಲ್ ಓಪನ್ ಆಗಿ ಅದ್ರೊಳಗಿಂದನೇ ಡೈರೆಕ್ಟ್ಲಿ ಫಿಲ್ಟರ್ ಆಯಿಲ್ ಏನಾಗ್ತೈತಿ, ಆಯಿಲ್ ಗ್ಯಾಲರಿಗೆ ಹೋಗ್ತೈತಿ. ಸೊ ಇನ್ನೊಂದು ಟೈಪ್ ಏನಪ್ಪಾ ಅಂತಂದ್ರೆ, ಈ ಯೂಶಲಿ ಎಲ್ಲ ಈಗ ವೆಹಿಕಲ್ಸ್ ಒಳಗೆ ಇದೆ ಫುಲ್ ಫ್ಲೋ ಸಿಸ್ಟಮ್ ಯೂಸ್ ಮಾಡ್ತಾರೆ. ಇನ್ನೊಂದು ಸಿಸ್ಟಮ್ ಇತ್ತು ಓಲ್ಡ್ ಟೈಪ್ ಯೂಸ್ ಮಾಡುವಂತದ್ದು, ದಟ್ ಇಸ್ ಬೈಪಾಸ್ ಆಯಿಲ್ ಫಿಲ್ಟರ್ ಸಿಸ್ಟಮ್. ಬೈಪಾಸ್ ಅಂತಂದ್ರೆ ಮೇನ್ಲಿ ಏನಾಕೈತಿ, ಆಯಿಲ್ ಪಂಪ್ ಆಗಿ ಡೈರೆಕ್ಟ್ಲಿ ಆಯಿಲ್ ಗ್ಯಾಲರಿಗೆ ಹೋಗ್ತೈತಿ. ಕೆಲವೊಂದು ಪಾರ್ಟ್ ಆಯಿಲ್ ಗ್ಯಾಲರಿಗೆ ಹೋಗ್ತೈತಿ, ಕೆಲವೊಂದು ಏನಾಕೈತಿ ಆಯಿಲ್ ಗ್ಯಾಲರಿಯಿಂದ ಮತ್ತೆ ಫಿಲ್ಟರ್ ಇದರಿಂದ ಫಿಲ್ಟರ್ ಹೋಗ್ತೈತಿ. ಅದು ಫಿಲ್ಟರ್ ಆಗಿ ಮತ್ತೆ ಎಲ್ಲಿ ಬರ್ತೈತಿ, ಸಂಪಿಗೆ ಬರ್ತೈತಿ. ಸೊ ಇದಕ್ಕೆ ಬೈಪಾಸ್ ಆಯಿಲ್ ಫಿಲ್ಟರ್ ಅಂತ. ಇದರಲ್ಲಿ ಏನ್ ಡ್ರಾಬ್ಯಾಕ್ ಅಂತಂದ್ರೆ ಸರಿಯಾಗಿ ಫಿಲ್ಟ್ರೇಷನ್ ನಮಗೆ ಸಿಗಂಗಿಲ್ಲ, ಆಯಿಲ್ ಬೇಗನೆ ಇಂಪ್ಯೂರ್ ಆಗ್ತೈತಿ, ಗಾಡಿ ಆಗ್ತೈತಿ. ಸೊ ಅದ್ರ ಸಂಬಂಧ ಇದನ್ನ ಈಗ ಅಬ್ಸಲ್ಯೂಟ್ ಮಾಡಿದ್ದಾರೆ, ಯೂಸ್ ಮಾಡಂಗಿಲ್ಲ. ಈಗ ಯೂಸ್ ಮಾಡುವಂತ ಫಿಲ್ಟ್ರೇಷನ್ ಸಿಸ್ಟಮ್ ಏನಪ್ಪಾ ಅಂತಂದ್ರೆ ಫುಲ್ ಫ್ಲೋ ಫಿಲ್ಟ್ರೇಷನ್ ಸಿಸ್ಟಮ್ ಅನ್ನು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಈಗ ಆಯಿಲ್ ಕೂಲರ್. ಈಗ ವಾಟ್ ಇಸ್ ದ ಪರ್ಪಸ್ ಆಫ್ ದಿಸ್ ಆಯಿಲ್ ಕೂಲರ್? ಆಯಿಲ್ ಕೂಲರ್ ಅನ್ನ ನಾವು ಯಾವ್ದು ಸಲುವಾಗಿ ಯೂಸ್ ಮಾಡ್ತೀವಿ? ಈಗ ವರ್ಕ್ ಆಗಿ ಏನಾಗ್ತೈತಿ, ಆಯಿಲ್ ಹೀಟ್ ಅಪ್ ಆಗ್ತೈತಿ. ಸೊ ಆಯಿಲ್ ಹೀಟ್ ಅಪ್ ಆಯ್ತು ಅಂತಂದ್ರೆ ಅದನ್ನ ಕೂಲ್ ಮಾಡ್ಬೇಕು, ವರ್ಕಿಂಗ್ ಟೆಂಪರೇಚರ್ಗೆ ಇಡ್ಬೇಕಲ್ಲ. ಸೊ ಆ ಕೆಲಸ ಏನ್ ಮಾಡ್ತೈತೆ ಅಂತಂದ್ರೆ ಈ ಆಯಿಲ್ ಕೂಲರ್ ಯೂಸ್ ಮಾಡ್ತೇವೆ.
ಯೂಶಲಿ ಹೆವಿ ವೆಹಿಕಲ್ಸ್ದಾಗ ಹೀಟ್ ಆಗಿ ಹೀಟ್ರಿಂದ ಆಯಿಲು ಹೀಟ್ ಆಕೈತಿ. ಆ ಹೀಟ್ ಆಗಿ ಏನಾಗ್ಬೋದು, ತನ್ನ ಟೆಂಪ್ರೇಚರ್, ತನ್ನ ವರ್ಕಿಂಗ್ ಪ್ರಾಪರ್ಟೀಸ್ ಕಳ್ಕೋಬಹುದು. ಸೊ ಅದನ್ನ ಮೇಂಟೈನ್ ಮಾಡುವ ಸಲುವಾಗಿ ನಾವೇನ್ ಮಾಡ್ತೇವೆ, ಆಯಿಲ್ ಕೂಲರ್ ಅನ್ನ ಯೂಸ್ ಮಾಡ್ತೇವೆ. ಈ ಆಯಿಲ್ ಕೂಲರ್ ಯಾವ ಟೈಪ್ ಇರ್ತೈತಿ ನೋಡ್ರಿ, ಹೆವಿ ವೆಹಿಕಲ್ಸ್ ದಾಗ ಇಲ್ಲೊಂದು ಚಿತ್ರ ಕಾಣ್ತದಲ್ಲ, ಡೈರೆಕ್ಟ್ಲಿ ಈ ಇದಕ್ಕೆ ಕನೆಕ್ಟೆಡ್ ಐತಿ, ಇನ್ನು ವಾಟರ್ ಜಾಕೆಟ್ಸ್ ಕನೆಕ್ಟೆಡ್ ಐತಿ. ಇಲ್ಲೊಂದು 2 ಪ್ಲೇಟ್ಸ್ ಇದಾವ. ಒಂದು ಪ್ಲೇಟ್ ಈ ಡೈರೆಕ್ಟ್ ವಾಟರ್ ಜಾಕೆಟ್ಸ್ ಮೇಲೆ ಕೊಡ್ತೈತಿ, ಇನ್ನೊಂದು ಪ್ಲೇಟ್ ಅದಕ್ಕೆ ಕವರಿಂಗ್ ಐತಿ. ಸೊ ಇದು ಪ್ಲೇಟ್ ಅಲ್ಲಿ ಗ್ರೂವ್ಸ್ ಇದಾವ. ಈ ಗ್ರೂವ್ಸ್ ನಾಗ ಏನಾಕೈತಿ ಅಂತಂದ್ರೆ ಆಯಿಲ್ ಓಡಾಡ್ತಿರ್ತೈತಿ. ಈ ಪ್ಲೇಟ್ ಅನ್ನ ಈ ವಾಟರ್ ಕೂಲ್ ಮಾಡ್ತೈತಿ. ಕೂಲ್ ಮಾಡಿ ಮತ್ತೆ ಈ ಆಯಿಲ್ ವಾಪಸ್ ರಿಟರ್ನ್ ಸಂಪಿಗೆ ಹೋಗ್ತಾ ಇರ್ತದೆ. ಇನ್ನೊಂದು ಸಿಸ್ಟಮ್ ಒಳಗೆ ಏನೈತಿ, ಒಂದು ಸ್ಮಾಲ್ ಆಸ್ ಒಂದು ರೇಡಿಯೇಟರ್ ನೋಡಿರ್ಬೋದು ನೀವು, ಕೂಲಿಂಗ್ ಆ ತರ ಒಂದು ಸಣ್ಣದ ಒಂದು ರೇಡಿಯೇಟರ್ ಇರ್ತದೆ. ಆ ಕೂಲಿಂಗ್ ವಾಟರ್ ಏನಾಕೈತಲ್ಲ, ಈ ರೇಡಿಯೇಟರ್ ಒಳಗೆ ಈ ಆಯಿಲ್ ಕೂಲರ್ ಒಳಗೆ ಓಡಾಡ್ತಿರ್ತೈತಿ. ಸೊ ಇಲ್ಲಿಂದ ಈ ಆಯಿಲು ಓಡಾಡ್ತೈತಿ, ಇಲ್ಲಿ ಆಯಿಲ್ ಒಳಗೆ ಬರ್ತೈತಿ, ಇಲ್ಲಿಂದ ಹಾಸಿ ಈ ಕೆಲವೊಂದು ಗ್ರೂವ್ಸ್ ಇದಾವ, ಅದರಿಂದ ಹಾಗೆ ಆಯಿಲ್ ಹೊರಗಡೆ ಬರ್ತದೆ. ಇದ್ರ ಒಳಗಡೆ ಕೂಲೆಂಟ್ ಓಡಾಡ್ತಿರ್ತೈತಿ. ಸೊ ಇದು ಏನ್ ಮಾಡ್ತೈತೆ, ಅವಾಗ ಇದನ್ನ ಕೂಲ್ ಮಾಡ್ತೈತಿ, ಆಯಿಲ್ನ ಕೂಲ್ ಮಾಡ್ತೈತಿ. ಕ್ರ್ಯಾಂಕೇಸ್ ವೆಂಟಿಲೇಷನ್ ಏನಿದು? ಕ್ರ್ಯಾಂಕೇಸ್ ವೆಂಟಿಲೇಷನ್, in the crankcase, oil get diluted due to the mixture of blowby gases, carbon particles, metallic particles, sand, dust, dirt, and the acid forms out of insert gases. ಈ ಎಕ್ಸಾಸ್ಟ್ ಗ್ಯಾಸಸ್ ದಿಂದ ಏನಾಗುತ್ತೆ ಅಂತಂದ್ರೆ, ಈ ಇಂಜಿನ್ ಒಳಗಡೆ ಎಲ್ಲ ಇಲ್ಲಿ ಬ್ಲೋಬೈ ಗ್ಯಾಸಸ್ ದಿಂದ ಈ ಎಲ್ಲ ಕಂಟ್ಯಾಮಿನೇಟ್ ಆಗ್ಬಿಡ್ತೈತಿ. ಆಯಿಲ್ ಸಂಪ್ ಎಲ್ಲ ಕಂಟ್ಯಾಮಿನೇಟ್ ಆಗ್ತೈತಿ. ಡ್ಯೂ ಟು ದಿಸ್ ಏನಾಕೈತಿ ಅಂತಂದ್ರೆ, ಈ ಆಯಿಲ್ ಒಂದು ಟೈಪ್ ಸ್ಲಡ್ಜ್ ಫಾರ್ಮೇಶನ್ ಆಗ್ತೈತೆ, ರಾಡಿ ಆದಂಗೆ ಆಗ್ತೈತಿ. ಪ್ಲಸ್ ಇದ್ರೊಳಗೆ ಕೆಲವೊಂದು ಟಾಕ್ಸಿಕ್ ಗ್ಯಾಸಸ್ ಕ್ರಿಯೇಟ್ ಆಗ್ತಾವೆ. ಸೊ ಈ ಟಾಕ್ಸಿಕ್ ಗ್ಯಾಸಸ್ ಏನೈತಿ, ಕ್ರ್ಯಾಂಕೇಸ್ ನಿಂದ ಹೊರಗಡೆ ಹೋಗ್ಬೇಕು. ಇಲ್ಲ ಅಂತಂತಂದ್ರೆ ಏನಾಗ್ತೈತಿ, ಒಂದು ಗ್ಯಾಸ್ ಒಂದು ಪ್ರೆಷರ್ ಕ್ರಿಯೇಟ್ ಮಾಡಿ ಆಯಿಲ್ ಎಲ್ಲ ಕಡೆಯಿಂದ ಆಯಿಲ್ ಲೀಕ್ ಆಗುವಂಗ ಆಗ್ತೈತಿ. ಸೊ ಅದ್ರ ಸಂಬಂಧ ಇಲ್ಲಿ ಏನ್ ಮಾಡಿರ್ತಾರೆ, ಒಂದು ವೆಂಟ್ ಮಾಡಿ ಹಾಕ್ಬಿಟ್ರಿ. ಇಲ್ಲಿ ನೀವು ನೋಡ್ಬೋದಲ್ಲ, ಇಲ್ಲಿಂದ ಏನಾಗ್ತೈತಿ, ಆಯಿಲ್ ಪಾಸ್ಔಟ್ ಆಗಿ ಹೊರಗೆ ಅಟ್ಮಾಸ್ಫಿಯರಿಗೆ ಹೋಗ್ಬಿಡ್ತೈತಿ. ಸೊ ಇದು ಬ್ರೀದರ್ ಪೈಪ್ ಅಂತ ಹೇಳಕ್ ನಾವು, ದಿಸ್ ಇಸ್ ಕಾಲ್ಡ್ ಆಸ್ ಬ್ರೀದರ್ ಪೈಪ್. ಇಲ್ಲಿ ಇದ್ದಂತಹ ಏನ್ ಟಾಕ್ಸಿಕ್ ಗ್ಯಾಸಸ್ ಇರ್ತಾವೆ, ಬ್ಲೋಬೈ ಗ್ಯಾಸಸ್ ಇರ್ತಾವಲ್ಲ, ಇವೆಲ್ಲ ಏನಾಗ್ಬಿಡ್ತಾವೆ, ಇದರಿಂದ ಹೊರಗಡೆ ಹೋಗ್ಬಿಡ್ತಾವೆ. ಸೊ ದಿಸ್ ಟೈಪ್ ನಾವೇನಂತೇವಿ, ಓಪನ್ ಟೈಪ್ ಕ್ರ್ಯಾಂಕೇಸ್ ವೆಂಟಿಲೇಷನ್ ಅಂತೀವಿ. ನಾರ್ಮಲಿ ಓಲ್ಡ್ ವೆಹಿಕಲ್ಸ್ ಈ ಟೈಪ್ ಯೂಸ್ ಮಾಡ್ತಿದ್ರು. ಪ್ಲಸ್ 2 ವೀಲರ್ಸ್ ದಾಗ ಇದೇ ತರ ಒಂದು ಬ್ರೀದರ್ ಪೈಪ್ ಇದನ್ನು ಯೂಸ್ ಮಾಡ್ತಾರೆ. ಈಗ ನೆಕ್ಸ್ಟ್ ಏನೈತೆ ಅಂದ್ರೆ, ಇಂಪ್ರೂವ್ಡ್ ವರ್ಜನ್ ಏನಂತಂದ್ರೆ ಪಾಸಿಟಿವ್ ಕ್ರ್ಯಾಂಕೇಸ್ ವೆಂಟಿಲೇಷನ್. ಈ ಬ್ಲೋಬೈ ಗ್ಯಾಸಸ್ ಅನ್ನ ಹೊರಗಡೆ ಅಟ್ಮಾಸ್ಫಿಯರ್ಗೆ ಬಿಡೋದ್ರಿಂದ ಏನಾಕೈತಿ, ಪಬ್ಲಿಕ್ ಹೆಲ್ತ್ ಹಾಳಾಗ್ಬೋದು, ಪೊಲ್ಯೂಷನ್ ಆಗ್ಬೋದು. ಸೊ ಈ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡೋ ಸಲುವಾಗಿ ನಾವು ಇಲ್ಲಿ ಏನ್ ಮಾಡಿವಿ, ಈ ಬ್ಲೋಬೈ ಗ್ಯಾಸಸ್ ಅನ್ನ ಇಲ್ಲಿಂದ ಮೆಥಡ್ ಒಂದು ವಾಲ್ದಿಂದ ಏನಾಕೈತಿ, ಮರಳಿ ಎಲ್ಲಿ ಹೋಗ್ತೈತಿ, ಇನ್ಲೆಟ್ ಮ್ಯಾನಿಫೋಲ್ಡ್ ಹೋಗ್ತೈತಿ. ಇರ್ಬೋದು, ನಮ್ಮ ಇನ್ಲೆಟ್ ಮ್ಯಾನಿಫೋಲ್ಡ್ ಹೋಗಿ ಇನ್ಲೆಟ್ ಏರ್ ಇರ್ತಲ್ಲ ಅದ್ರ ಜೊತೆಗೆ ಮಿಕ್ಸಪ್ ಆಗಿ ಇದು ಮತ್ತೆ ಸಿಲಿಂಡರ್ ಒಳಗಡೆ ಹೋಗ್ತೈತಿ. ಸಿಲಿಂಡರ್ ಒಳಗಡೆ ಹೋಗಿ ಬರ್ನ್ ಆಗ್ತೈತಿ. ಸೊ ಆದಷ್ಟು ಇದನ್ನ ನಾವು ಎನ್ವೈರನ್ಮೆಂಟ್ಗೆ ಬಿಡೋಕ್ಕಿಂತ ಮತ್ತೆ ರೀಸರ್ಕ್ಯುಲೇಟ್ ಮಾಡಿ ಮತ್ತೆ ಇದನ್ನ ಈ ಏನಾಗ್ತೈತಿ, ಬರ್ನ್ ಸಿಲಿಂಡರ್ ಒಳಗಡೆ ಬರ್ನ್ ಮಾಡ್ತೈತಿ. ಈ ನಮ್ಮ ಫ್ಯೂಯಲ್ ಎಕನಾಮಿನೂ ಇಂಪ್ರೂವ್ ಆಗಬಹುದು, ಆಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಆಗಬಹುದು. ಸೊ ದಿಸ್ ಇಸ್ ಪಾಸಿಟಿವ್ ಕ್ರ್ಯಾಂಕೇಸ್ ವೆಂಟಿಲೇಷನ್.